ಪ್ರೀತಿ ಅನಂತ್ ಸರ್, ಭೂಗೋಳಶಾಸ್ತ್ರದ ಉಪನ್ಯಾಸಕರು, ಧಾರವಾಡ. ನಾವು ಈ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ ವತಿಯಿಂದ ಇವತ್ತಿನ ಸೆಷನ್ದಲ್ಲಿ ನಾವು ಈ ಭಾರತದ ಗಡಿ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ವಿವಾದಗಳು, ಇತ್ತೀಚೆಗೆ ಇರತಕ್ಕಂಥ ಭಾರತ ಮತ್ತು ಗಡಿಗೆ ಸಂಬಂಧಪಟ್ಟಂತಹ ಒಪ್ಪಂದಗಳು, ಇದಕ್ಕೆ ರಿಲೇಟೆಡ್ ಆಗಿ ಬೇರೆ ಬೇರೆ ಆಯಾಮಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ. ಇತ್ತೀಚೆಗೆ ಅದಕ್ಕೆ ಅನುಗುಣವಾಗಿ ಇತ್ತೀಚಿನ ಹೊಸ ಟ್ರೆಂಡ್ಗೆ ತಕ್ಕಂಗ ಈ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಚೆನ್ನಾಗಿ ಈ ಕ್ಲಾಸಸ್ಗಳನ್ನ ಉಪಯೋಗ ಮಾಡ್ಕೊಡ್ರಿ. ಯಾಕೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇಂಡಿಯನ್ ಬಾರ್ಡರ್ ಒಟ್ಟ ಯಾವುದೇ ಎಕ್ಸಾಮಿನೇಷನ್ ಆಗಿರಲಿ, ಈ KPSC ಅವರು, KA ಡಿಪಾರ್ಟ್ಮೆಂಟ್ ಅವರು, ತದನಂತರದಲ್ಲಿ KSB ಡಿಪಾರ್ಟ್ಮೆಂಟ್ ಅವರು, ಮೂರೂ ಇಲಾಖೆಯ ವತಿಯಿಂದ ನಡೀತಕ್ಕಂಥ ಮತ್ತು ಈ UPSC ಡಿಪಾರ್ಟ್ಮೆಂಟ್ ವತಿಯಿಂದ ನಡೀತಕ್ಕಂಥ ಯಾವುದೇ ಎಕ್ಸಾಮಿನೇಷನ್ ಆದ್ರೂ ಬಾರ್ಡರ್ಗೆ ಸಂಬಂಧಪಟ್ಟಂತೆ, ಭಾರತದ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ 1 or 2 ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ರೂಢಿ ಇದೆ. ಹಾಗಾಗಿ ಇದು ಪರೀಕ್ಷಾ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಹೋದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಅಂದ್ರೆ ಒಂದೊಂದು ಗಡಿ ಅಂದ್ರೆ ಹೇಗೆ, ಯಾವ ರೀತಿಯಾಗಿರ್ತಕ್ಕಂಥ ಗಡಿ ಪ್ರದೇಶ ಹಂಚಿಕೆ ಇದೆ, ಭೂಗಡಿ ಹೇಗಿದೆ, ಜಲಗಡಿ ಹೇಗಿದೆ, ಇದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನ ನೋಡೋದಕ್ಕಿಂತ ಮುಂಚೆ ಭಾರತದ ನಕ್ಷೆಗೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಗೊತ್ತಿರಬೇಕು. ಏನಪ್ಪ ಭಾರತ ನಕ್ಷೆಗೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. ಭಾರತದ ಭೂಪಟ ಓವರಾಲ್ ಆಗಿ ಇದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಒಂದು ಭೂಭಾಗ. ಏಷ್ಯಾದ ದಕ್ಷಿಣದಲ್ಲಿ ಬರ್ತಕ್ಕಂಥ ಭೂಭಾಗ ಇದು ಒಂದು ಸೌತ್ ಏಷ್ಯನ್ ಕಂಟ್ರೀಸ್ ಗಳಲ್ಲಿ ಒಂದು. ಇದು ಉತ್ತರದ ಮೇರು ವಲಯವನ್ನ ಎಲ್ಲಿವರೆಗೂ ಹೊಂದಿದೆ, ದಕ್ಷಿಣದ ಮೇರು ವಲಯವನ್ನು ಎಲ್ಲಿವರೆಗೂ ಹೊಂದಿದೆ, ಉತ್ತರ ದಕ್ಷಿಣವಾಗಿ ಎಷ್ಟು ಉದ್ದವಿದೆ, ಪಶ್ಚಿಮ ಪೂರ್ವವಾಗಿ ಎಷ್ಟು ಅಗಲವಿದೆ, ಈ ರೀತಿಯ ಮಾಹಿತಿಗಳನ್ನು ಕೂಡ ಕೇಳ್ತಾನೆ. ಹಾಗಾಗಿ ಭಾರತದ ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಅನ್ನ ನಾವು ನೋಡಿ ತದನಂತರದಲ್ಲಿ ಈ ಈ ಭಾರತದ ಗಡಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಮಾತಾಡ್ತಾ ಹೋಗೋಣ. ನೋಡ್ರಿ, ಭಾರತಕ್ಕೆ ಸಂಬಂಧಪಟ್ಟಂತಹ ಪ್ರದೇಶಗಳಲ್ಲೇ ಅತಿ ದಕ್ಷಿಣ ತುದಿಯಲ್ಲಿ ಬರ್ತಕ್ಕಂಥ ಭೂವಲಯ, ಓವರಾಲ್ ಆಗಿ ಭಾರತ ಟೆರಿಟರಿಗಳಲ್ಲಿ ಅತಿ ದಕ್ಷಿಣ ತುದಿಯಲ್ಲಿ ಬರ್ತಕ್ಕಂಥ ಭೂವಲಯ ಇದು ಈ ಗ್ರೇಟ್ ನಿಕೋಬಾರ್ ದ್ವೀಪದ ಇಂದಿರಾ ಪಾಯಿಂಟ್. ನೀಟಾಗಿ ಅಬ್ಸರ್ವ್ ಮಾಡಲಿ, ಗ್ರೇಟ್ ನಿಕೋಬಾರ್ ದ್ವೀಪದ ಇಂದಿರಾ ಪಾಯಿಂಟ್ ಭಾರತದ ಟೆರಿಟರಿಗಳಲ್ಲೇ ದಿ ಸದರ್ನ್ ಎಂಡ್ ಪಾಯಿಂಟ್. ಈ ಇಂದಿರಾ ಪಾಯಿಂಟ್ ನಿಂದ ಹಿಡಿದು ಅಪ್ ಟು ಭಾರತದ ಭೂ ಪ್ರದೇಶಗಳು ಮೇಲ್ಗಡೆ ಇಂದಿರಾ ಕೋಲ್ ಎನ್ನುವಂತಹ ಪ್ರದೇಶದವರೆಗೂ ಕೂಡ ಆವರಿಸಿದವ. ಇಂದಿರಾ ಪಾಯಿಂಟ್ ಭಾರತದ ಎಕ್ಸ್ಟ್ರೀಮ್ ಸದರ್ನ್ ಎಂಡ್ ಪಾಯಿಂಟ್. ಅದೇ ರೀತಿ ಇಂದಿರಾ ಕೋಲ್ ಇದು ಲಡಾಖ್ ಅಲ್ಲಿ ಬರ್ತಕ್ಕಂಥ ಭಾರತದ ಅತಿ ಉತ್ತರದ ತುದಿಯಾಗಿದೆ. ಐ ಥಿಂಕ್ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಭಾರತದ ದಕ್ಷಿಣದ ತುದಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಅತಿ ದಕ್ಷಿಣದಲ್ಲಿ ಬರ್ತಕ್ಕಂಥ ಗ್ರೇಟ್ ನಿಕೋಬಾರ್ ದ್ವೀಪದ ತುತ್ತ ತುದಿಯನ್ನ ನಾವು ಇಂದಿರಾ ಪಾಯಿಂಟ್ ಅಥವಾ ಇದನ್ನ ಮೊದಲಿಗೆ ಪಿಗ್ಮಿಲಿಯನ್ ಪಾಯಿಂಟ್ ಅಂತನೂ ಕೂಡ ಕರಿತಾ ಇದ್ರು. ಈ ಪಿಗ್ಮಿಲಿಯನ್ ಪಾಯಿಂಟಿಗೆ ಇತ್ತೀಚೆಗೆ ಇಂದಿರಾ ಪಾಯಿಂಟ್ ಅಂತಂದು ಮರುನಾಮಕರಣ ಮಾಡಲಾಗಿದೆ. ಹೇಳಲಿಕ್ಕೆ ಬರಂಗಿಲ್ಲ, ಕೆಲವೊಂದ್ಸರಿ ಎಕ್ಸಾಮಿನೇಷನ್ ಗಳಲ್ಲಿ ಪಿಗ್ಮಿಲಿಯನ್ ಪಾಯಿಂಟ್ ಅಥವಾ ಇಂದಿರಾ ಪಾಯಿಂಟ್ ಅಂತಂದು ಎರಡೂ ಮೆನ್ಷನ್ ಗಳನ್ನ ಮಾಡಿರ್ತಾರೆ. ಸ್ವಲ್ಪ ನೆನಪಿರಲಿ, ಇಂದಿರಾ ಪಾಯಿಂಟ್ ಅಥವಾ ಈ ಪಿಗ್ಮಿಲಿಯನ್ ಪಾಯಿಂಟ್ ಇದು ಭಾರತದ ತುದಿಯ ಪಾಯಿಂಟ್ ಆಗಿದೆ. ತದನಂತರದಲ್ಲಿ ಭಾರತದ ಭೂಪ್ರದೇಶಗಳಲ್ಲಿ ಅತಿ ಉತ್ತರ ತುದಿ ಲಡಾಖ್ನ ಇಂದಿರಾ ಪಾಯಿಂಟ್ ಅಥವಾ ಲಡಾಖ್ನ ಇಂದಿರಾ ಕೋಲ್ ಭಾರತದ ಅತಿ ಉತ್ತರ ತುದಿಯಾಗಿದೆ. ಇದು ಭಾರತದ ಉತ್ತರದ ಅತಿ ತುದಿ, ದಕ್ಷಿಣ ತುದಿ ಆಯಿತು. ಇಲ್ಲಿ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ ಜೊತೆಗೆ ಭಾರತದ ಮುಖ್ಯ ಭೂಗಡಿಯ ಜೊತೆಗೆ ಈ ಪಿಗ್ಮಿಲಿಯನ್ ಪಾಯಿಂಟ್ ಅಥವಾ ಇಂದಿರಾ ಪಾಯಿಂಟ್ ಅಟ್ಯಾಚ್ ಇಲ್ಲ. ಹಂಗಾರ ಭಾರತದ ಮೇನ್ ಲ್ಯಾಂಡ್ಗೆ ಸಂಬಂಧಪಟ್ಟಂತಹ ಅತಿ ದಕ್ಷಿಣ ತುದಿ, ಭಾರತಕ್ಕೆ ಸಂಬಂಧಪಟ್ಟಂತೆ ಮೇಲ್ನಾಡಿಗೆ ಸಂಬಂಧಪಟ್ಟಂತೆ ಅತಿ ದಕ್ಷಿಣ ತುದಿ ಇದು ಈ ತಮಿಳುನಾಡಿನ ರಾಮೇಶ್ವರಂ ಭಾಗದಲ್ಲಿ ಬರ್ತಕ್ಕಂಥ ಕನ್ಯಾಕುಮಾರಿ ಎನ್ನುವಂತಹ ಭೂಭಾಗ. ಕನ್ಯಾಕುಮಾರಿ ಇದು ಭಾರತದ ಮುಖ್ಯ ಭೂಪಟಕ್ಕೆ ಸಂಬಂಧಪಟ್ಟಂತಹ ಅತಿ ದಕ್ಷಿಣ ತುದಿ. ಈ ಕನ್ಯಾಕುಮಾರಿಯಿಂದ ಹಿಡಿದು ಭಾರತದ ಮುಖ್ಯ ಭೂಪಟ ಮೇಲ್ಗಡೆ ಇಂದಿರಾ ಕೋಲ್ ತನಕ ಟೋಟಲಿ 3214 ಕಿಲೋಮೀಟರ್ಸ್ ಉದ್ದ ಇದೆ. ನೀಟಾಗಿ ಅಬ್ಸರ್ವ್ ಮಾಡಲಿ. ಕನ್ಯಾಕುಮಾರಿಯಿಂದ ಹಿಡಿದು ಅಪ್ ಟು ಇಂದಿರಾ ಕೋಲ್ ವರೆಗೆ ಭಾರತದ ಮುಖ್ಯ ಭೂಪಟದ ಒಟ್ಟು ಉದ್ದ 3214 ಕಿಲೋಮೀಟರ್ಸ್, 3214 ಕಿಲೋಮೀಟರ್ಸ್ ಉತ್ತರ ತುದಿಯಿಂದ ದಕ್ಷಿಣ ತುದಿಯ ತನಕ ಭಾರತದ ಒಟ್ಟು ಉದ್ದ ಇದು. ಅದೇ ರೀತಿ ಭಾರತದ ಟೆರಿಟರಿಗಳು
ವೆಸ್ಟ್ ಅಲ್ಲಿ ಪಶ್ಚಿಮದಲ್ಲಿ ಈ ಭಾಗದಲ್ಲಿ ಪಾಕಿಸ್ತಾನದೊಂದಿಗೆ ಗಡಿಯನ್ನ ಹಂಚಿಕೊಳ್ತಾ ಇದ್ದಾವ. ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಪಾಕಿಸ್ತಾನ ಇದೆ. ಈ ಭಾಗದಲ್ಲಿ ನಮ್ಮ ಅರೇಬಿಯನ್ ಸಿ ಅಥವಾ ಅರಬ್ಬಿ ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಭೂಪ್ರದೇಶಗಳು ಆವರಿಸಿದವು. ಭಾರತದ ಟೆರಿಟೊರಿಗಳಲ್ಲಿ ಅತಿ ಪಶ್ಚಿಮದ ಟೆರಿಟೊರಿ ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯ ಸರ್ಕ್ರಿಕ್ ಅಥವಾ ಗುವಾಹಾರಮೋಟಿ, ದಿ ವೆಸ್ಟರ್ನ್ ಎಂಡ್ ಪಾಯಿಂಟ್ ಆಫ್ ಇಂಡಿಯಾ, ಗುವಾಹಾರಮೋಟಿ ಅಥವಾ ಸರ್ಕ್ರಿಕ್. ಎಕ್ಸಾಮಿನೇಷನ್ ಗಳಲ್ಲಿ ಏನ್ ಮಾಡ್ಬಿಡ್ತಾನ, ಒಮ್ಮೆ ಸರ್ಕ್ರಿಕ್ ಅಂತ ಕೊಡ್ತಾನ, ಒಮ್ಮೊಮ್ಮೆ ಕಚ್ ಅಂತ ಕೊಡ್ತಾನ, ಒಮ್ಮೊಮ್ಮೆ ಏನ್ ಮಾಡ್ಬಿಡ್ತಾನೆ ಎಕ್ಸಾಮಿನೇಷನ್ ದಲ್ಲಿ ಗುವಾಹಾರಮೋಟಿ ಅಂತ ಕೊಡ್ತಾನ. ಎಕ್ಸಾಮಿನೇಷನ್ ದಲ್ಲಿ ಮೂರು ಅಂಶಗಳನ್ನು ಕೂಡ ಕೊಡ್ತಾನೆ, ಸ್ವಲ್ಪ ನೆನಪಿಟ್ಕೋಬೇಕು, ಕ್ಲಿಯರ್ ಆಗಿರ. ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯ ಸರ್ಕ್ರಿಕ್ ಅಥವಾ ಗುವಾಹಾರಮೋಟಿ, ಗುವಾಹಾರಮೋಟಿ ಅಥವಾ ಸರ್ಕ್ರಿಕ್, ಇದು ದಿ ವೆಸ್ಟರ್ನ್ ಎಂಡ್ ಪಾಯಿಂಟ್ ಆಫ್ ಇಂಡಿಯಾ, ಭಾರತದ ಟೆರಿಟೊರಿಯಲ್ಲೇ ಅತಿ ಪಶ್ಚಿಮದ ತುದಿ, ಇದು ನೆನ್ಪಿಟ್ಕೊಳ್ಬೇಕು. ಹಂಗಾರ ಈ ಸರ್ಕ್ರಿಕ್ ನಿಂದ ಹಿಡಿದು ಪೂರ್ವದಲ್ಲಿ ಇಂಡಿಯನ್ ಟೆರಿಟೊರಿಗಳು ಗುಜರಾತ್ ರಾಜ್ಯದ ಇಲ್ಲಿಂದ ಹಿಡಿದು ಅಪ್ ಟು ಅರುಣಾಚಲ ಪ್ರದೇಶ ರಾಜ್ಯದ ಪೂರ್ವ ಲೋಹಿತ ಜಿಲ್ಲೆಯ ಕಿಬಿತು ಎನ್ನುವಂತಹ ಪ್ರದೇಶದವರೆಗೂ ಕೂಡ ಆವರಿಸಿದವ. ಕಿಬಿತು ಭಾರತದ ಟೆರಿಟೊರಿಯಲ್ಲೇ ಅತಿ ಪೂರ್ವದಲ್ಲಿ ಬರ್ತಕ್ಕಂಥ ಟೆರಿಟೊರಿ. ಅದೇ ರೀತಿ ಸರ್ಕ್ರಿಕ್ ಅಥವಾ ಗುವಾಹಾರಮೋಟಿ ಭಾರತ ಟೆರಿಟೊರಿಯಲ್ಲೇ ಅತಿ ಪಶ್ಚಿಮದಲ್ಲಿ ಬರ್ತಕ್ಕಂಥ ಟೆರಿಟೊರಿ. ಸರ್ಕ್ರಿಕ್ ಅಥವಾ ಗುವಾಹಾರಮೋಟಿಯಿಂದ ಕಿಬಿತುವರೆಗೆ ಭಾರತದ ಭೂಪ್ರದೇಶ ಒಟ್ಟು 2933 ಕಿಲೋಮೀಟರ್ ಅಗಲವಾಗಿ ಹಂಚಿಕೆಯಾಗಿದೆ. ಕ್ಲಿಯರ್? ಉತ್ತರ ದಕ್ಷಿಣವಾಗಿ ಭಾರತ 3214 ಕಿಲೋಮೀಟರ್ ಉದ್ದ ಇದ್ರ, ಪಶ್ಚಿಮ ಪೂರ್ವವಾಗಿ ಭಾರತ ಟೋಟಲಿ 2933 ಕಿಲೋಮೀಟರ್ ಅಗಲವಾಗಿ ಹಂಚಿಕೆಯಾಗಿದೆ. ಇದು ಭಾರತದ ನಕ್ಷೆಗೆ ಸಂಬಂಧಪಟ್ಟ ಉತ್ತರ ತುದಿ, ದಕ್ಷಿಣ ತುದಿ ಮತ್ತು ಪಶ್ಚಿಮ ಪೂರ್ವವಾಗಿ ಹೇಗಿದೆ, ಉತ್ತರ ದಕ್ಷಿಣವಾಗಿ ಹೇಗಿದೆ, ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಗೊತ್ತಾಯ್ತು. ಓಕೆ, ಹಾಗಿದ್ರೆ ಭಾರತದ ಗಡಿಯ ಹಂಚಿಕೆ ಹೇಗಿದೆ, ಉತ್ತರದಲ್ಲಿ ಹೇಗಿದೆ, ದಕ್ಷಿಣದಲ್ಲಿ ಹೇಗಿದೆ, ಹಂಗಾರ ಜಲಗಡಿ ಹೇಗಿದೆ, ಭೂಗಡಿ ಹೇಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ನೋಡ್ತಾ ಹೋದ್ರೆ ನೀಟಾಗಿ ಅಬ್ಸರ್ವ್ ಮಾಡಲಿ. ಕೊಟ್ಟಿರ್ತಕ್ಕಂಥ ಸ್ಲೈಡ್ ಅಲ್ಲಿ ಬೇರೆ 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 ದೇಶಗಳೊಂದಿಗೆ ಭಾರತ ಗಡಿ ಹಂಚಿಕೊಂಡಿದ್ದು ಗೊತ್ತಾಗ್ತಾ ಇದೆ. ನೀಟಾಗಿ ಅಬ್ಸರ್ವ್ ಮಾಡಲಿ. ಇಲ್ಲಿ ಭಾರತದ ಗಡಿ ಪ್ರದೇಶ ಎರಡು ರೀತಿಯಾಗಿ ಹಂಚಿಕೆ ಆಗ್ತಾ ಇದೆ. ಒಂದು ಇಂಟರ್ನ್ಯಾಷನಲ್ ಲ್ಯಾಂಡ್ ಬಾರ್ಡರ್, ತದನಂತರದಲ್ಲಿ ಕರಾವಳಿ ಅಥವಾ ಇದನ್ನ ಜಲಗಡಿ ಅಂತ ಕರಿತೇವೆ. ಅಂದ್ರೆ ಭೂಗಡಿಯನ್ನು ಹೊಂದಿದೆ ಭಾರತ, ಅದೇ ರೀತಿ ಜಲಗಡಿಯನ್ನು ಹೊಂದಿದೆ. ಜಲಗಡಿಯನ್ನ ಅರಬ್ಬಿ ಸಮುದ್ರದೊಂದಿಗೆ, ಹಿಂದೂ ಮಹಾಸಾಗರದೊಂದಿಗೆ ಮತ್ತು ಬಂಗಾಳ ಕೊಲ್ಲಿಯೊಂದಿಗೆ, ಈ ಮೂರು ಜಲರಾಶಿಗಳ ಜೊತೆಗೆ ಭಾರತ ಕರಾವಳಿಯನ್ನ ಅಥವಾ ಜಲಗಡಿಯನ್ನ ಹಂಚಿಕೊಂಡ್ರ, ಭಾರತ ಹಲವು ರಾಷ್ಟ್ರಗಳೊಂದಿಗೆ ಇಂಟರ್ನ್ಯಾಷನಲ್ ಲ್ಯಾಂಡ್ ಬಾರ್ಡರ್ನ ಅಥವಾ ಅಂತಾರಾಷ್ಟ್ರೀಯ ಭೂಗಡಿಯನ್ನ ಹಂಚಿಕೊಳ್ತಾ ಇದೆ. ಹಾಗಿದ್ರ ಭಾರತದ ಭೂಗಡಿಯ ಹಂಚಿಕೆ ಎಲ್ಲಿಂದ ಎಲ್ಲಿ ತನಕ ಪ್ರಾರಂಭ ಆಗ್ತಾ ಇದೆ, ಜಲಗಡಿಯ ಹಂಚಿಕೆ ಎಲ್ಲಿಂದ ಎಲ್ಲಿ ತನಕ ಪ್ರಾರಂಭ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ನೋಡೋದಾದ್ರೆ, ಇಲ್ಲಿ ಪಶ್ಚಿಮದಲ್ಲಿ ಭಾರತದ ಭೂಗಡಿಯ ಹಂಚಿಕೆ ರನ್ನಾಪ್ ಕಚ್ ಎನ್ನುವಂತಹ ಪ್ರದೇಶದಿಂದ ಪ್ರಾರಂಭ ಆಗ್ತಾ ಇದೆ. ರನ್ನಾಪ್ ಕಚ್, ಈ ರನ್ನಾಪ್ ಕಚ್ ಎನ್ನುವಂತ ಪ್ರದೇಶದಿಂದ ಭಾರತದ ಭೂಗಡಿಯ ಹಂಚಿಕೆ ಪ್ರಾರಂಭ ಆಗುತ್ತೆ. ರನ್ನಾಪ್ ಕಚ್ನಿಂದ, ಈ ರನ್ನಾಪ್ ಕಚ್ನಿಂದ ಪ್ರಾರಂಭ ಆಗ್ತಕ್ಕಂತ ಭಾರತದ ಭೂಗಡಿ ಹಂಗ ನಮಗೇನಾಗ್ತಾ ಇದೆ, ಅಪ್ ಟು ಈ ಪಶ್ಚಿಮ ಬಂಗಾಳದ, ಕಾಣುತ್ತಾ ಇಲ್ಲ ನಿಮಗೆ ಈ ಭಾಗದಲ್ಲಿ, ಪಶ್ಚಿಮ ಬಂಗಾಳದ ಈ ಹುಗ್ಲಿ ರಿವರ್ ಡೆಲ್ಟಾದ ತನಕ ಹಂಗೇ ನಮಗೇನಾಗಿದೆ, ಅಂತಾರಾಷ್ಟ್ರೀಯ ಭೂಗಡಿ ಹಂಚಿಕೆ ಆಗ್ತಾನೆ ಹೋಗಿದೆ. ಭಾರತಕ್ಕೆ ಸಂಬಂಧಪಡ್ತಕ್ಕಂಥ ಭೂಗಡಿ ನೋಡಲಿ, ವೆಸ್ಟ್ ಅಲ್ಲಿ ರನ್ನಾಪ್ ಕಚ್, ಗುಜರಾತ್ ರಾಜ್ಯದ ರನ್ನಾಪ್ ಕಚ್ನಿಂದ ಹಿಡಿದು ಪೂರ್ವದಲ್ಲಿ ಹೂಗ್ಲಿ ನದಿ ಮುಖಜ ಭೂಮಿ, ಪಶ್ಚಿಮ ಬಂಗಾಳದ ಹೂಗ್ಲಿ ನದಿ ಮುಖಜ ಭೂಮಿಯ ತನಕನೂ ಕೂಡ ಭಾರತದ ಅಂತಾರಾಷ್ಟ್ರೀಯ ಭೂಗಡಿಯ ಹಂಚಿಕೆ ಕಂಡು ಬರುತ್ತೆ. ಒಟ್ಟಾಯ್ತು ನಿಮಗೆ ಭೂಗಡಿಯ ಹಂಚಿಕೆ ಎಲ್ಲಿಂದ ಎಲ್ಲಿ ತನಕ ಇದೆ ಅಂತ. ಇದ್ರ ಕೆಳಗಡೆ ನಮಗೇನು ವಾಟರ್ ಬಾರ್ಡರ್ಸ್ ಇದಾವಲ್ಲ, ವಾಟರ್ ಬಾಡಿ ಇದಾವಲ್ಲ, ಈ ಜಲರಾಶಿಗಳ ಜೊತೆಗೆ ಚಾಚಿಕೊಂಡಂತಹ ಭೂವಲಯ ಇದೆಯಲ್ಲ, ಇದನ್ನೇ ನಾವು ಕರಾವಳಿ ಅಂತ ಕರಿತೇವೆ. ಏನಂತ ಕರಿತೇವೆ ಇದನ್ನ? ಕರಾವಳಿ. ಇಲ್ಲಿಂದ ರನ್ನಾಪ್ ಕಚ್ನಿಂದ ಹಿಡಿದು ಕೆಳಗಡೆ ದಕ್ಷಿಣದಲ್ಲಿ ಆವರಿಸಿರ್ತಕ್ಕಂಥ ಏನು ಭೂಪ್ರದೇಶ ಇದೆ, ಇದು ಬಹುತೇಕವಾಗಿ ಈ ಮರೈನ್ ಎಕೋಸಿಸ್ಟಮ್ ಅನ್ನ ಹೊಂದಿದೆ, ಅಥವಾ ಈ ಉಪ್ಪು ನೀರಿನ
ಪರಿಸರ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ವಲಯ. ಇದನ್ನ ನಾವು ಕರಾವಳಿಯ ಭಾಗ ಅಂತ ಕರಿತಾ ಇದ್ದೇವೆ. ಕರಾವಳಿ ಅಥವಾ ಜಲಗಡಿ. ಈ ರೆಡ್ ಮಾರ್ಕ್ ಇದೆಯಲ್ಲ, ರೆಡ್ ಮಾರ್ಕ್ ಇದು ಸಂಪೂರ್ಣವಾಗಿ ಭಾರತ ಬೇರೆ ಬೇರೆ ದೇಶಗಳ ಜೊತೆಗೆ ಹಂಚಿಕೊಳ್ಳುತ್ತಿರುವಂತಹ ಅಂತಾರಾಷ್ಟ್ರೀಯ ಭೂಗಡಿ. ಇದು ಅಂತಾರಾಷ್ಟ್ರೀಯ ಭೂಗಡಿಯನ್ನ ಕೆಲವು ರಾಷ್ಟ್ರಗಳ ಜೊತೆಗೆ, ನಂತರದಲ್ಲಿ ಅಂತಾರಾಷ್ಟ್ರೀಯ ಜಲಗಡಿಯನ್ನ ಕೆಲವು ರಾಷ್ಟ್ರಗಳ ಜೊತೆಗೆ ಭಾರತ ಹಂಚಿಕೊಳ್ತಾ ಇದೆ. ಅದರಾಗ ನಾವು ಮೊದಲನೇದಾಗಿ ಈ ಜಲಗಡಿಗೆ ಸಂಬಂಧಪಟ್ಟಂತೆ, ಭಾರತ ಮತ್ತು ಅಂತಾರಾಷ್ಟ್ರೀಯ ಜಲಗಡಿಗೆ ಸಂಬಂಧಪಟ್ಟಂತೆ ಮೊದಲು ಮಾಹಿತಿಯನ್ನ ಮಾತಾಡೋಣ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅಂಶಗಳನ್ನ ನೋಡ್ತಾ ಬರಲಿ. ಇಲ್ಲಿ ಈ ಭಾರತದ ಭೂಗಡಿ ಹಂಚಿಕೆ, ಟೋಟಲ್ ಲ್ಯಾಂಡ್ ಬಾರ್ಡರ್ 15,200 ಕಿಲೋಮೀಟರ್ ಬರ್ತಾ ಇದೆ ಹಳೆಯ ಮಾಹಿತಿ ಪ್ರಕಾರ. ನೀಟಾಗಿ ಅಬ್ಸರ್ವ್ ಮಾಡಲಿ. ಕೆಲವೊಬ್ರು ಏನ್ ಮಾಡ್ತಾರ, ಗವರ್ನಮೆಂಟ್ ಎಡಿಷನ್ ಪುಸ್ತಕದಲ್ಲಿ ಅಪ್ಡೇಟೆಡ್ ಡಾಟಾ ಇಲ್ಲ, ನಾ ಅದನ್ನ ಫಾಲೋ ಮಾಡಬೇಕೋ ಬ್ಯಾಡೋ. ಎಕ್ಸಾಮಿನೇಷನ್ಗಳಲ್ಲಿ ಒಮ್ಮೆ ಏನ್ ಮಾಡ್ಬಿಡ್ತಾನ, ಅಪ್ಡೇಟ್ ಆಗಿರ್ತಕ್ಕಂಥ ಸರ್ಕಾರಿ ಪುಸ್ತಕಗಳಲ್ಲಿ ಇನ್ನೂ ಅಪ್ಡೇಟ್ ಆಗದೇ ಇರ್ತಕ್ಕಂಥ ಮಾಹಿತಿಗಳನ್ನು ಕೂಡ ಕೊಟ್ಟು ಅಪ್ಡೇಟ್ ಮಾಡಿರ್ತಕ್ಕಂಥ ಮಾಹಿತಿಗಳನ್ನ ಫೈನಲ್ ಕೀ ಆನ್ಸರ್ಗಳಲ್ಲಿ ಕನ್ಸಿಡರೇಷನ್ ಮಾಡಿಬಿಡ್ತಾನೆ. ನೀಟಾಗಿ ಅಬ್ಸರ್ವ್ ಮಾಡಲಿ. ಹಳೆಯ ವರದಿಯ ಪ್ರಕಾರ ಭಾರತದ ಒಟ್ಟು ಭೂಗಡಿಯ ಉದ್ದ ಎಷ್ಟು ಬರ್ತಾ ಇದೆ? ಭಾರತದ ಒಟ್ಟು ಗಡಿಯ ಉದ್ದ, ಯಾವ ಗಡಿ ಇದು? ಭೂಗಡಿಯ ಒಟ್ಟು ಉದ್ದ 15,200 ಕಿಲೋಮೀಟರ್ ಬರ್ತಾ ಇದೆ. ಇತ್ತೀಚೆಗೆ ಕೇಂದ್ರ ಗೃಹ ಇಲಾಖೆ ಭಾರತದ ಭೂಗಡಿಯ ಲೆಂತ್ ಅನ್ನ ಅಥವಾ ಉದ್ದವನ್ನ ಅಪ್ಡೇಟ್ ಮಾಡಿದೆ. ಅಪ್ಡೇಟ್ ಆಗಿರ್ತಕ್ಕಂಥ ಪ್ರಸ್ತುತ ವರದಿಯ ಪ್ರಕಾರ ನೋಡಿದಾಗ ಪ್ರಸ್ತುತ ಭಾರತದ ಒಟ್ಟು ಭೂಗಡಿಯ ಉದ್ದ ಆಸ್ ಪ್ರೆಸೆಂಟ್, ಪ್ರಸ್ತುತವಾಗಿ ಭಾರತದ ಒಟ್ಟು ಭೂಗಡಿಯ ಉದ್ದ ಅಂದ್ರೆ ಆಸ್ ಪ್ರೆಸೆಂಟ್ ಭಾರತದ ಒಟ್ಟು ಭೂಗಡಿಯ ಉದ್ದ 15,106.7 ಕಿಲೋಮೀಟರ್ ಬರ್ತಾ ಇದೆ. ಇದು ಅಪ್ಡೇಟ್ ಆಗಿರತಕ್ಕಂತ ಹೊಸ ಡಾಟಾ. ಮೂಲ ಡಾಟಾದ ಪ್ರಕಾರ 15,200 ಕಿಲೋಮೀಟರ್ ಉದ್ದದ ಗಡಿ ಇತ್ತು. ಈಗ ನಮಗೇನಾಗಿದೆ, ಹೆಚ್ಚು ಕಡಿಮೆ ಈ 97 ಕಿಲೋಮೀಟರ್ ಉದ್ದದ ಗಡಿ ನಮಗೆ ಕಡಿಮೆ ಬರ್ತಾ ಇದೆ. ಅಪ್ಡೇಟ್ ಆಗಿರ್ತಕ್ಕಂಥ ಇತ್ತೀಚಿನ ವರದಿ ಪ್ರಕಾರ. ಸದ್ಯಕ್ಕೆ ನೀವು ಫಾಲೋ ಮಾಡಬೇಕಾಗಿರ್ತಕ್ಕಂಥದ್ದು ಈ ಅಪ್ಡೇಟ್ ಆಗಿರ್ತಕ್ಕಂಥ 15,106.7 ಕಿಲೋಮೀಟರ್ ಉದ್ದದ ಭೂಗಡಿಯನ್ನ. ಓಕೆ, ಭೂಗಡಿಗೆ ಸಂಬಂಧಪಟ್ಟಂತೆ ನಾವು ನೆಕ್ಸ್ಟ್ ಮಾತಾಡೋಣ. ಈಗ ಭಾರತ ಭೂಗಡಿಯ ಜೊತೆಗೆ ಕರಾವಳಿ ಅಥವಾ ಜಲಗಡಿಯನ್ನು ಕೂಡ ಹಂಚಿಕೊಳ್ತಾ ಇದೆ. ಅಂದ್ರೆ ಭಾರತ ಹಂಚಿಕೊಳ್ತಕ್ಕಂಥ ಜಲಗಡಿಯ ಒಟ್ಟು ಉದ್ದ ಈ ದ್ವೀಪಗಳನ್ನ ಮತ್ತು ಮುಖ್ಯ ಭೂಪಟವನ್ನ ಎರಡೂ ಸೇರಿ ಭಾರತದ ಒಟ್ಟು ಕರಾವಳಿಯ ಉದ್ದ, ಒಟ್ಟು ಕರಾವಳಿಯ ಉದ್ದ ಭಾರತದಲ್ಲಿ 7,516.6 ಕಿಲೋಮೀಟರ್ ಬರ್ತಾ ಇದೆ, ಇನ್ಕ್ಲೂಡಿಂಗ್ ಐಲ್ಯಾಂಡ್ಸ್. ನೀಟ್ ಅಬ್ಸರ್ವ್ ಮಾಡಲಿ. ಭಾರತದ ಒಟ್ಟು ಕರಾವಳಿಯ ಉದ್ದ ದ್ವೀಪಗಳನ್ನು ಸೇರಿದರೆ 17,516.6 ಕಿಲೋಮೀಟರ್ ಬರ್ತಾ ಇದೆ. ಅದೇ ದ್ವೀಪಗಳು, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ನಂತರದಲ್ಲಿ ಈ ಲಕ್ಷದ್ವೀಪಗಳನ್ನು ಹೊರತುಪಡಿಸಿದರೆ ಭಾರತದ ಕರಾವಳಿಯ ಉದ್ದ ಮೇನ್ಲ್ಯಾಂಡ್ ಆಫ್ ಇಂಡಿಯಾ, ಭಾರತದ ಕರಾವಳಿಯ ಉದ್ದ ಮೇನ್ಲ್ಯಾಂಡ್ ಆಫ್ ಇಂಡಿಯಾದ 6,100 ಕಿಲೋಮೀಟರ್ ಬರ್ತಾ ಇದೆ. ಇದು ಎಲ್ಲಿಂದ ಎಲ್ಲಿಯವರೆಗೆ ಅಂತರ, ರನ್ ಆಫ್ ಕಚ್ನಿಂದ ಹಿಡಿದು ಇಲ್ಲೇನು ಹೂಗ್ಲಿ ನದಿ ಮುಖಜ ಭೂಮಿಯ ತನಕ ಏನು ಮೇನ್ಲ್ಯಾಂಡ್ ಆಫ್ ಇಂಡಿಯಾ ಇದೆಯಲ್ಲ, ಭಾರತದ ಮುಖ್ಯ ಭೂಪಟ ಇದೆಯಲ್ಲ, ಭಾರತದ ಮುಖ್ಯ ಭೂಪಟದ ಒಟ್ಟು ಕರಾವಳಿಯ ಉದ್ದ 6,100 ಕಿಲೋಮೀಟರ್ ಬರ್ತಾ ಇದೆ. ಇಲ್ಲಿ ನಮಗೆ ಈ ಭಾಗದಲ್ಲಿ ಲಕ್ಷದ್ವೀಪಗಳ ಗುಂಪಿದೆ, ಈ ಭಾಗದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಗುಂಪಿದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ, ಲಕ್ಷದ್ವೀಪಗಳನ್ನ, ಇವುಗಳು ಹೊಂದಿರುವ ಕರಾವಳಿಯನ್ನು ಕೂಡ ನಾವು ಸೇರಿಸಿದರೆ ಒಟ್ಟು ಕರಾವಳಿ, ಭಾರತದ ಟೆರಿಟರಿಗೆ ಸಂಬಂಧಪಟ್ಟ ಒಟ್ಟು ಕರಾವಳಿಯ ಹಂಚಿಕೆ 7,516. ಒಟ್ಟು ಕರಾವಳಿಯ ಉದ್ದ ಇಲ್ಲಿ ಬರ್ತಕ್ಕಂಥ ಲಕ್ಷದ್ವೀಪಗಳನ್ನು ಸೇರಿ, ನಂತರದಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸೇರಿ ಮತ್ತು ಭಾರತ ಮುಖ್ಯ ಭೂಪಟ ಎಲ್ಲವನ್ನು ಸೇರಿ ಒಟ್ಟಾರೆಯಾಗಿ 7,516.6 ಕಿಲೋಮೀಟರ್ ಬರ್ತಾ ಇದೆ. ಅದೇ ನಮ್ಮ ಲಕ್ಷದ್ವೀಪಗಳನ್ನ ಹೊರತುಪಡಿಸಿದರೆ
ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ಹೊರತುಪಡಿಸಿದ್ರೆ ಬರೀ ಮುಖ್ಯ ಭೂಪಟವನ್ನು ತೆಗೆದುಕೊಂಡಾಗ ಭಾರತದ ಮುಖ್ಯ ಭೂಪಟದ ಕರಾವಳಿಯ ಉದ್ದ 6100 ಕಿಲೋಮೀಟರ್ ಉದ್ದದ ಕರಾವಳಿ ಹಂಚಿಕೆಯಾಗಿದೆ. ಕ್ಲಿಯರ್ ಆಗಿದ್ರ? ಇದೇನಾಗಿದೆ ಅಂದ್ರೆ ಇತ್ತೀಚೆಗೆ ಈ ಕೇಂದ್ರ ಗೃಹ ಇಲಾಖೆ 2025 ಜೂನ್ ತಿಂಗಳಿನಲ್ಲಿ ಭಾರತದ ಕರಾವಳಿಯ ಕೋಸ್ಟಲ್ ಲೆಂತ್ ಅನ್ನ ಅಪ್ಡೇಟ್ ಮಾಡಿದೆ. ನೀಟಾಗಿ ಅಬ್ಸರ್ವ್ ಮಾಡ್ರಿ. ಭಾರತದ ಕೇಂದ್ರ ಗೃಹ ಇಲಾಖೆ ಇತ್ತೀಚೆಗೆ ಭಾರತದ ಕರಾವಳಿಯ ಲೆಂತ್ ಅನ್ನು ಅಪ್ಡೇಟ್ ಮಾಡಿದೆ. ಈಗ ಪ್ರಸ್ತುತವಾಗಿ 7516.6 ಕಿಲೋಮೀಟರ್ ಇತ್ತಲ್ಲ, ಅದು ಈಗ 11098.81 ಕಿಲೋಮೀಟರ್ ಆಗಿ ಬದಲಾಗಿದೆ, ಅಪ್ಡೇಟ್ ಆಗಿದೆ. ಸ್ವಲ್ಪ ಅರ್ಥ ಮಾಡ್ಕೊಡ್ರಲಿ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಮಾಹಿತಿ ಇದೆ. ಇತ್ತೀಚೆಗೆ ಭಾರತದ ಕೋಸ್ಟಲ್ ಲೆಂತ್ ಅನ್ನ ಕೇಂದ್ರ ಗೃಹ ಇಲಾಖೆ ಅಪ್ಡೇಟ್ ಮಾಡಿದೆ. ಅಂದ್ರೆ ಅಪ್ಡೇಟ್ ಮಾಡಿರುವ ಮಾಹಿತಿ ಪ್ರಕಾರ ಪ್ರಸ್ತುತ, ನೀಟಾಗಿ ಅಬ್ಸರ್ವ್ ಮಾಡ್ರಿ, ಪ್ರಸ್ತುತ ಭಾರತದ ಕರಾವಳಿಯ ಒಟ್ಟು ಉದ್ದ, ಭಾರತದ ಕರಾವಳಿಯ ಒಟ್ಟು ಉದ್ದ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ, ಒಟ್ಟು ಉದ್ದ 11098.81 ಕಿಲೋಮೀಟರ್. ಕ್ಲಿಯರ್? ಆಸ್ ಪ್ರೆಸೆಂಟ್, ಪ್ರಸ್ತುತವಾಗಿ ಇತ್ತೀಚೆಗೆ 2025 ಜೂನ್ ತಿಂಗಳಿನಲ್ಲಿ ಕೇಂದ್ರ ಗೃಹ ಇಲಾಖೆ ಅಪ್ಡೇಟ್ ಮಾಡಿರ್ತಕ್ಕಂಥ ಹೊಸ ಭಾರತದ ಕರಾವಳಿಯ ಲೆಂತ್ 11098.81 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಪ್ರಸ್ತುತ ಭಾರತ ಹೊಂದಿದೆ ಅಂತಂದು ಕೇಂದ್ರ ಗೃಹ ಇಲಾಖೆ ಮಾಹಿತಿಯನ್ನ ಕೊಡ್ತಾ ಇದೆ. ಆ ಕೊಟ್ಟಿರ್ತಕ್ಕಂಥ ಮಾಹಿತಿನೇ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ಇದ್ರ ಪ್ರಕಾರ ನೋಡಿದಾಗ ಪ್ರಸ್ತುತವಾಗಿ ಭಾರತದಲ್ಲಿ 9 ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಯನ್ನ ಹೊಂದುತ್ತಾ ಇದ್ದಾವೆ. ಆಸ್ ಅ ಪ್ರೆಸೆಂಟ್ ಭಾರತದ 28 ರಾಜ್ಯಗಳ ಪೈಕಿ 9 ರಾಜ್ಯಗಳು ಕರಾವಳಿಯನ್ನು ಹೊಂದ್ತಾ ಇದ್ದಾವೆ. ಹಾಗೇನೆ ಭಾರತದ 8 ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಯನ್ನು ಹಂಚಿಕೊಳ್ತಾ ಇದ್ದಾವೆ. ಹಂಗಾರೆ ಯಾವ್ಯಾವ ಕರಾವಳಿಗಳು, ಯಾವ್ಯಾವ ರಾಜ್ಯಗಳು ಭಾರತದಲ್ಲಿ ಕರಾವಳಿನ ಹೊಂದಿವೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಭಾರತದ 9 ರಾಜ್ಯಗಳು, ಭಾರತದ 9 ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಯನ್ನು ಹಂಚಿಕೊಳ್ಳುತ್ತವೆ. ಹಾಗಾದ್ರೆ ಯಾವ ಯಾವ ರಾಜ್ಯಗಳು ಎಷ್ಟೆಷ್ಟು ಉದ್ದದ ಕರಾವಳಿಯನ್ನು ಹಂಚಿಕೊಳ್ಳುತ್ತವೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈ ಭಾಗದ ಸೈಡ್ ಅಲ್ಲಿ ಇದೆ. ನೀಟಾಗಿ ಅಬ್ಸರ್ವ್ ಮಾಡಲಿ. ಇಲ್ಲಿ ಹಳೆಯ ಮಾಹಿತಿ ಪ್ರಕಾರ ನೋಡಿದಾಗ ಭಾರತದಲ್ಲೇ ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರುವುದು ಗುಜರಾತ್ ಇತ್ತು. ಈಗ ಅಪ್ಡೇಟ್ ಆಗಿರ್ತಕ್ಕಂಥ ಹೊಸ ಮಾಹಿತಿ ಪ್ರಕಾರ ಅಥವಾ ಅಪ್ಡೇಟೆಡ್ ಮಾಹಿತಿ ಪ್ರಕಾರ ನೋಡಿದಾಗ ಭಾರತದಲ್ಲೇ ಅತಿ ಉದ್ದವಾದ ಕರಾವಳಿಯನ್ನ ಹೊಂದಿರತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ. ಆಸ್ ಪ್ರೆಸೆಂಟ್ ಚೇಂಜ್ ಆಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಭಾರತದಲ್ಲೇ ಅತಿ ಉದ್ದವಾದ ಕರಾವಳಿಯನ್ನ ಹೊಂದಿರತಕ್ಕಂಥ ಭೂಪ್ರದೇಶ. ಲಕ್ಷ್ಯ ಇರಲಿ, ಈ ಭಾಗದಲ್ಲಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ 3083.50 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಈಗ ಪ್ರಸ್ತುತವಾಗಿ ಅಂಡಮಾನ್ ನಿಕೋಬಾರ್ ದ್ವೀಪ 3083.50 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದುವುದರ ಮೂಲಕ ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರತಕ್ಕಂಥ ಟೆರಿಟರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ. ಈಗ ಮೊದಲ ಸ್ಥಾನದಲ್ಲಿದ್ದಂತಹ ಗುಜರಾತ್ 2ನೇ ಸ್ಥಾನದಲ್ಲಿ ಬರ್ತಾ ಇದೆ. ಭಾರತದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ನಂತರದಲ್ಲಿ 2ನೇ ಅತಿ ಉದ್ದವಾದ ಕರಾವಳಿಯನ್ನ ಹೊಂದಿರತಕ್ಕಂಥ ರಾಜ್ಯ ನಮ್ಮ ಗುಜರಾತ್ ಆಗಿದೆ. ಹಾಗಾದ್ರೆ ಗುಜರಾತ್ ಪ್ರಸ್ತುತವಾಗಿ ಭಾರತದಲ್ಲಿ 2ನೇ ಅತಿ ಉದ್ದವಾದ ಕರಾವಳಿಯನ್ನ ಹೊಂದಿರತಕ್ಕಂಥ ರಾಜ್ಯ ಗುಜರಾತ್. ಹಾಗಿದ್ರ ಈ ಗುಜರಾತ್ ರಾಜ್ಯದ ಒಟ್ಟು ಕರಾವಳಿಯ ಉದ್ದ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ 2340.62 ಕಿಲೋಮೀಟರ್ ಬರ್ತಾ ಇದೆ. 2340.62 ಕಿಲೋಮೀಟರ್ ಬರ್ತಾ ಇದೆ. ಮೊದಲಿಗೆ ಹಳೆಯ ಮಾಹಿತಿ ಪ್ರಕಾರ 1600 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿರತಕ್ಕಂಥ ಗುಜರಾತ್ ಈಗ ಪ್ರಸ್ತುತವಾಗಿ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ 2340.62 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದಿದೆ. ಇವೆರಡು ಭಾರತದಲ್ಲೇ ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರತಕ್ಕಂಥ ಟೆರಿಟರಿಗಳು. ಸ್ವಲ್ಪ ನೆನ್ಪಿಟ್ಕೋಬೇಕು. ಅಂದ್ರೆ ಗುಜರಾತ್ ನಂತರದಲ್ಲಿ ಅತಿ ಉದ್ದವಾದ ಕರಾವಳಿಯನ್ನ ತಮಿಳುನಾಡು ರಾಜ್ಯ ಹೊಂದಿದೆ. ತಮಿಳುನಾಡು
ತಮಿಳುನಾಡು ರಾಜ್ಯದ ನಂತರದಲ್ಲಿ ಅತಿ ಉದ್ದವಾದ ಕರಾವಳಿನ ಹೊಂದಿರತಕ್ಕಂಥ ನಂತರದ ಟೆರಿಟರಿ ಭಾರತದಲ್ಲಿ ಆಂಧ್ರ ಪ್ರದೇಶ್. ನಾಲ್ಕನೇ ಅತಿ ಉದ್ದವಾದ ಕರಾವಳಿಯನ್ನ ಹೊಂದಿರತಕ್ಕಂಥ ಟೆರಿಟರಿ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದ ನಂತರದಲ್ಲಿ ಅತಿ ಉದ್ದವಾದ ಕರಾವಳಿನ ಹೊಂದಿರತಕ್ಕಂಥ ಟೆರಿಟರಿ ಭಾರತದಲ್ಲಿ ಮಹಾರಾಷ್ಟ್ರ. ಮಹಾರಾಷ್ಟ್ರದ ನಂತರದಲ್ಲಿ ಅತಿ ಉದ್ದವಾದ ಕರಾವಳಿನ ಹೊಂದಿರತಕ್ಕಂಥ ಭಾರತದ ಟೆರಿಟರಿ ಅದೇ ನಮ್ಮ ಕೇರಳ. ಕೇರಳದ ನಂತರದಲ್ಲಿ ಅತಿ ಉದ್ದವಾದ ಕರಾವಳಿನ ಹೊಂದಿರತಕ್ಕಂಥ ಟೆರಿಟರಿ ಭಾರತದಲ್ಲಿ ವೆಸ್ಟ್ ಬೆಂಗಾಲ್. ಮೊದಲು ಒಡಿಶಾ ಬರೋದು, ಇವಾಗ ಏನ್ ಬರ್ತಾ ಇದೆ, ವೆಸ್ಟ್ ಬೆಂಗಾಲ್ ಬರ್ತಾ ಇದೆ. ವೆಸ್ಟ್ ಬೆಂಗಾಲ್ ನಂತರದಲ್ಲಿ ಅತಿ ಉದ್ದವಾದ ಕರಾವಳಿಯನ್ನ ಒಡಿಶಾ ಹೊಂದಿದೆ. ಒಡಿಶಾದ ನಂತರದಲ್ಲಿ ಅತಿ ಉದ್ದವಾದ ಕರಾವಳಿಯನ್ನ ಕರ್ನಾಟಕ ಹೊಂದಿದೆ. ಕರ್ನಾಟಕದ ನಂತರದಲ್ಲಿ ಅತಿ ಉದ್ದವಾದ ಕರಾವಳಿಯನ್ನ ಗೋವಾ ಹೊಂದಿದೆ. ಗೋವಾ ನೀಟಾಗಿ ಅಬ್ಸರ್ವ್ ಮಾಡಲಿ. ಭಾರತದಲ್ಲೇ ಅತಿ ಉದ್ದವಾದ ಕರಾವಳಿಯನ್ನ ಪ್ರಸ್ತುತವಾಗಿ ಹೊಂದಿರುವುದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ. ಮೊದಲ ಸ್ಥಾನದಲ್ಲಿದ್ದಂತ ಗುಜರಾತ್ ಈಗೇನಾಗಿದೆ, ಎರಡನೇ ಸ್ಥಾನದಲ್ಲಿ ಬರ್ತಾ ಇದೆ ಗುಜರಾತ್ ರಾಜ್ಯ. ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರಸ್ತುತವಾಗಿ 3083.50 ಕಿಲೋಮೀಟರ್ ಉದ್ದದ ಕರಾವಳಿನ ಹೊಂದಿದ್ದಾರೆ. ಅದೇ ಗುಜರಾತ್ ರಾಜ್ಯ ಪ್ರಸ್ತುತವಾಗಿ 2340.62 ಕಿಲೋಮೀಟರ್ ಉದ್ದದ ಕರಾವಳಿನ ಹೊಂದಿದೆ. ಹಳೆಯ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯದ ಕರಾವಳಿಯ ಉದ್ದ 320 ಇತ್ತು. ಈಗ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನೋಡಿದಾಗ 343.30 ಕಿಲೋಮೀಟರ್ ಪ್ರಸ್ತುತ ಕರ್ನಾಟಕ ರಾಜ್ಯದ ಒಟ್ಟು ಕರಾವಳಿಯ ಉದ್ದ 343.30 ಕಿಲೋಮೀಟರ್. ಈ ರೀತಿಯಾಗಿ ಪದೇ 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 ಈ ಗಡಿಯ ಉದ್ದ, ಕರಾವಳಿಯ ಉದ್ದ ಮತ್ತು ಬೇರೆ ಬೇರೆ ಮಾಹಿತಿಗಳು ಅಪ್ಡೇಟ್ ಆಗ್ತಿರ್ತಾವ. ಇವುಗಳನ್ನ ನಾವು ಅಜ್ಜಿ ಹಾಕಿದ ಆಲದ ಮರದ ತರ ನಾ ಹಳೇ ಡಾಟಾವನ್ನೇ ನಾವು ಫಾಲೋ ಅಪ್ ಮಾಡ್ಕೊಂತ ಹೋಗಿಬಿಟ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿ ಅಪ್ಡೇಟ್ ಆಗಿರ್ತಕ್ಕಂಥ ಡಾಟಾಗಳನ್ನ ಕೇಳಿದಾಗ ನಮಗೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾಲೆಡ್ಜ್ಗಿಂತ ಅಪ್ಡೇಟ್ ನಾಲೆಡ್ಜ್ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಈ ರೀತಿ ಅಪ್ಡೇಟ್ ಆಗ್ತಕ್ಕಂಥ ಕರೆಂಟ್ ಇವೆಂಟ್ಸ್ ಗಳನ್ನ ಅಥವಾ ಈ ಅಪ್ಡೇಟ್ ಆಗ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನ ಆಧಾರವನ್ನಾಗಿಟ್ಟುಕೊಂಡು ನಾವು ಸಬ್ಜೆಕ್ಟ್ಗೆ ಲಿಂಕ್ ಮಾಡಿ ಸ್ಟಡಿ ಮಾಡ್ತಾ ಹೋದ್ರ ಬಹಳ ಅನುಕೂಲನ ಆಗುತ್ತಾ ಮತ್ತು ಸ್ಪರ್ಧೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಬಹಳ ನಿಖರವಾಗಿ ನಾವು ಆನ್ಸರ್ಗಳನ್ನು ಕೂಡ ಮಾಡಬಹುದು. ಇಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಕರ್ನಾಟಕದ ಕೋಸ್ಟಲ್ ಲೆಂತ್ ಎಷ್ಟಿದೆ ಮತ್ತು ಭಾರತದ ಒಟ್ಟು ಕರಾವಳಿಯ ಉದ್ದ ಪ್ರಸ್ತುತವಾಗಿ ಎಷ್ಟು ಅಪ್ಡೇಟ್ ಆಗಿದೆ. ಈ ಎರಡು ಡಾಟಾ ಆದ್ರೂ ನಿಮಗೆ ಅಟ್ಲೀಸ್ಟ್ ನೆನಪಿರ್ಲಿಕ್ಕೆ ಬೇಕು. ಕ್ಲಿಯರ್ ಆಗಿದ್ರೆ ಭಾರತದ ಪ್ರಸ್ತುತ ಒಟ್ಟು ಕರಾವಳಿಯ ಉದ್ದ 11,098.81 ಕಿಲೋಮೀಟರ್ಸ್. ಇತ್ತೀಚೆಗೆ ಅಪ್ಡೇಟ್ ಆಗಿರೋ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದ ಪ್ರಸ್ತುತ ಕರಾವಳಿಯ ಒಟ್ಟು ಉದ್ದ 3,043.30 ಕಿಲೋಮೀಟರ್. ಈ ಎರಡೂ ಡಾಟಾಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮುಂದೆ ಬರತಕ್ಕಂಥ ಎಕ್ಸಾಮಿನೇಷನ್ಗಳಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಬಹಳ ಇದೆ. ಸ್ವಲ್ಪ ಇದನ್ನ ನೆನ್ಪಿಟ್ಕೊಳ್ಬೇಕು. ಹಂಗಾರೆ ಭಾರತದಲ್ಲಿ ಒಟ್ಟಾರೆಯಾಗಿ 9 ರಾಜ್ಯಗಳು ಭಾರತದಲ್ಲಿ ಕರಾವಳಿಯನ್ನ ಹೊಂದುತ್ತಾ ಇದಾವ ಅಂತ ಹೇಳಿದ್ವಿ ನಾವು. 9 ರಾಜ್ಯಗಳು. ನೀಟಾಗಿ ಅಬ್ಸರ್ವ್ ಮಾಡ್ರಿ. ಈ ಭಾಗದಲ್ಲಿ ಗುಜರಾತ್ ಬರ್ತಾ ಇದೆ, ಈ ಭಾಗದಲ್ಲಿ ಮಹಾರಾಷ್ಟ್ರ ಬರ್ತಾ ಇದೆ, ಈ ಭಾಗದಲ್ಲಿ ಕರ್ನಾಟಕ, ಇಲ್ಲೇ ನಮಗೆ ಗೋವಾ ರಾಜ್ಯ ಬರ್ತಾ ಇದೆ, ಕೇರಳ ಕರಾವಳಿನ ಹೊಂದಿರತಕ್ಕಂಥ ನಂತರದ ರಾಜ್ಯ, ತಮಿಳುನಾಡಿನ ನಂತರದಲ್ಲಿ ಆಂಧ್ರ ಪ್ರದೇಶದ ನಂತರದಲ್ಲಿ ಒಡಿಶಾದ ನಂತರದಲ್ಲಿ ವೆಸ್ಟ್ ಬೆಂಗಾಲ್, ಗುಜರಾತ್ ಇಂದ ಪಶ್ಚಿಮ ಬಂಗಾಳ ತನಕ ಭಾರತದಲ್ಲಿ ಈ 9 ರಾಜ್ಯಗಳು ಕರಾವಳಿಯನ್ನ ಹೊಂದುತ್ತಾ ಇದ್ದಾವೆ. ಈ ಭಾಗದಲ್ಲೇ ಬರ್ತಕ್ಕಂಥ 4 ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿ ಕರಾವಳಿಯನ್ನ ಹೊಂದಿವೆ. ಹಂಗಾದ್ರ ಭಾರತದಲ್ಲಿ ಕರಾವಳಿಯನ್ನ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳು ಕೇಳ್ತಾನ. ಭಾರತದಲ್ಲಿ ಕರಾವಳಿಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಯನ್ನ ಹೊಂದಿದವ, ಇದಕ್ಕೆ ಸಂಬಂಧಪಟ್ಟಂತೆ ನೋಡಲಿ. ಒಂದು ಗುಜರಾತ್ನ ಟೆರಿಟರಿಯಲ್ಲಿ ಗುಜರಾತ್ನ ಭಾಗದಲ್ಲಿ ಬರ್ತಕ್ಕಂಥ ನಮ್ಮ ದಿಯು ದಮನ್ ದಾದ್ರಾ ನಗರ್ ಹವೇಲಿ, ಈ ಭಾಗದಲ್ಲಿ ದಿಯು ದಮನ್ ದಾದ್ರಾ ನಗರ್ ಹವೇಲಿ ಈ ಕೇಂದ್ರಾಡಳಿತ ಪ್ರದೇಶ ಕರಾವಳಿಯನ್ನ ಹೊಂದುತ್ತಾ ಇದೆ. ನೀಟಾಗಿ ಅಬ್ಸರ್ವ್ ಮಾಡಲಿ. ಕರಾವಳಿಯನ್ನ ಹೊಂದಿರುವ ಒಂದು ಕೇಂದ್ರಾಡಳಿತ ಪ್ರದೇಶ ದಿಯು ದಮನ್ ಮತ್ತು ದಾದ್ರಾ ನಗರ್ ಹವೇಲಿ. ದಿಯು ದಮನ್ ದಾದ್ರಾ ನಗರ್ ಹವೇಲಿ
ಭಾರತದಲ್ಲಿ ಕರಾವಳಿಯನ್ನು ಹೊಂದಿರತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶ. ಇದಾದ ನಂತರದಲ್ಲಿ ಈ ತಮಿಳುನಾಡು ರಾಜ್ಯದ ಟೆರಿಟರಿಯಲ್ಲಿ ಕಂಡು ಬರ್ತಕ್ಕಂಥ ಪಾಂಡಿಚೇರಿ ಅಥವಾ ಇದನ್ನ ಇತ್ತೀಚೆಗೆ ನಾವು ಪದುಚೇರಿ ಅಂತಲೂ ಕೂಡ ಕರಿತೇವೆ. ಪದುಚೇರಿ ಅಥವಾ ಪಾಂಡಿಚೇರಿ ಕರಾವಳಿಯನ್ನ ಹೊಂದಿರತಕ್ಕಂಥ ಎರಡನೇ ಭಾರತ ಕೇಂದ್ರಾಡಳಿತ ಪ್ರದೇಶ. ಪದುಚೇರಿ ಆರ್ ಪಾಂಡಿಚೇರಿ ಭಾರತದಲ್ಲಿ ಕರಾವಳಿಯನ್ನ ಹೊಂದಿರತಕ್ಕಂಥ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ. ಇದಾದ ನಂತರದಲ್ಲಿ ಭಾರತದಲ್ಲಿ ಕರಾವಳಿಯನ್ನ ಹೊಂದಿರತಕ್ಕಂಥ ಮೂರನೇ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಅರಬ್ಬಿ ಸಮುದ್ರದ ಭಾಗದಲ್ಲಿ ಬರ್ತಕ್ಕಂಥ ಲಕ್ಷದ್ವೀಪ ಸಮೂಹ. ಲಕ್ಷದ್ವೀಪಗಳು ಕೂಡ ಭಾರತದಲ್ಲಿ ಕರಾವಳಿಯನ್ನ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದು ಲಕ್ಷದ್ವೀಪಗಳು. ಲಕ್ಷದ್ವೀಪಗಳ ನಂತರದಲ್ಲಿ ಈ ಭಾಗದಲ್ಲಿ ಈ ಬಂಗಾಳ ಕೊಲ್ಲಿ ಶಾಖೆಯಲ್ಲಿ ಕಂಡು ಬರತಕ್ಕಂಥ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭಾರತದಲ್ಲಿ ಕರಾವಳಿಯನ್ನ ಹೊಂದಿರತಕ್ಕಂಥ ನಾಲ್ಕನೇ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವಿಷ್ಟು 9 ರಾಜ್ಯಗಳು ಯಾವ್ಯಾವಂತ ಹೇಳಿದೆ ನಾನು. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ. ಈ 9 ರಾಜ್ಯಗಳು ಮತ್ತು ದಿಯು ದಮನ್, ದಾದ್ರಾ ನಗರ್ ಹವೇಲಿ, ತದನಂತರದಲ್ಲಿ ಪಾಂಡಿಚೇರಿ, ಲಕ್ಷದ್ವೀಪಗಳು, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಈ ಎಲ್ಲವೂ ಸೇರಿ 9 ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲವೂ ಸೇರಿ ಒಟ್ಟಾರೆಯಾಗಿ 11,098.81 ಕಿಲೋಮೀಟರ್ಸ್ ಉದ್ದದ ಕರಾವಳಿಯನ್ನ ಪ್ರಸ್ತುತವಾಗಿ ಹೊಂದಿವೆ. ಈ ಮಾಹಿತಿ ಸ್ಪಷ್ಟವಾಗಿರಬಹುದು. ತಿಳಿತಾಗಿರ ಹಂಗಾರ ಈಗ ನಾವು ಇದ್ರ ಪ್ರಕಾರ ನೋಡ್ತಾ ಹೋದಾಗ 9 ರಾಜ್ಯಗಳ ಪೈಕಿ ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರತಕ್ಕಂಥ ರಾಜ್ಯ ಗುಜರಾತ್, ನೋ ಡೌಟ್. 9 ರಾಜ್ಯಗಳ ಪೈಕಿ ಭಾರತದಲ್ಲಿ ಅತಿ ಕಡಿಮೆ ಉದ್ದದ ಕರಾವಳಿಯನ್ನ ಹೊಂದಿರತಕ್ಕಂಥ ರಾಜ್ಯ, ನೋ ಡೌಟ್. ನಾವು ಒಟ್ಟಾರೆಯಾಗಿ ಭಾರತದ ಟೆರಿಟರಿ ಅಂತ ಬಂದಾಗ ಗುಜರಾತ್ ರಾಜ್ಯಕ್ಕಿಂತ ಕರಾವಳಿಯ ಉದ್ದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳದ್ದು ಹೆಚ್ಚಿದೆ ಅನ್ನೋದು ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ಕೇಂದ್ರ ಗೃಹ ಇಲಾಖೆಯ ಮಾಹಿತಿಯಿಂದ ಗೊತ್ತಾಗಿದೆ. ಅಂದ್ರೆ ರಾಜ್ಯ ಅಂತ ಬಂದಾಗ ಅತಿ ಉದ್ದವಾದ ಕರಾವಳಿಯನ್ನ ಹೊಂದಿರತಕ್ಕಂಥ ರಾಜ್ಯ ಗುಜರಾತ್. ರಾಜ್ಯ ಅಂತ ಬಂದಾಗ ಅತಿ ಕಡಿಮೆ ಉದ್ದದ ಕರಾವಳಿಯನ್ನು ಹೊಂದಿರತಕ್ಕಂಥ ರಾಜ್ಯ ಗೋವಾ. ಒಟ್ಟು ಭಾರತದಲ್ಲೇ ಅತಿ ಉದ್ದವಾದ ಕರಾವಳಿಯನ್ನ ಹೊಂದಿರುವ ಟೆರಿಟರಿ ಅಂತ ಬಂದಾಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಈ ಕೇಂದ್ರಾಡಳಿತ ಪ್ರದೇಶಗಳನ್ನ ಬಳಸಿನೂ ಪ್ರಶ್ನೆ ಕೇಳಬಹುದು. ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ನಮ್ಮ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಾದರೆ, ಭಾರತದಲ್ಲಿ ಅತಿ ಕಡಿಮೆ ಉದ್ದದ ಕರಾವಳಿಯನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ದಿಯು ದಮನ್ ಮತ್ತು ದಾದ್ರಾ ನಗರ್ ಹವೇಲಿ. ಅತಿ ಕಡಿಮೆ ಉದ್ದದ ಕರಾವಳಿಯನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ದಿಯು ದಮನ್ ದಾದ್ರಾ ನಗರ್ ಹವೇಲಿ. ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಅತಿ ಉದ್ದವಾದ ಕರಾವಳಿಯನ್ನ ಹೊಂದಿರುವ ರಾಜ್ಯ ಗುಜರಾತ್. ಅತಿ ಕಡಿಮೆ ಉದ್ದದ ಕರಾವಳಿಯನ್ನು ಹೊಂದಿರತಕ್ಕಂಥ ರಾಜ್ಯ ಗೋವಾ. ಸ್ವಲ್ಪ ನೆನಪಿರಲಿಕ್ಕೆ ಸಂಬಂಧಪಟ್ಟಂತೆ ಈ ಸಣ್ಣ ಪುಟ್ಟ ಪರೀಕ್ಷೆಗಳಲ್ಲಿ ಈ PC ಮತ್ತು ಈ SDA ಈ ರೀತಿ ಸಣ್ಣ ಪುಟ್ಟ ಪರೀಕ್ಷೆಗಳಲ್ಲಿ ಈ ರೀತಿ ಮಾಹಿತಿಗಳನ್ನ ಕೇಳುವುದರಿಂದ ಮೈನ್ಯೂಟ್ ಅಂಶವೂ ಕೂಡ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೈ ಹಿಡಿತಾವ. ಒಂದೊಂದು ಮಾರ್ಕ್ಸ್ ಕೂಡ ನಮ್ಮ ರ್ಯಾಂಕಿಂಗ್ ಅನ್ನ ಎಲ್ಲೋ ಮೇಲೆ ಕೊಯ್ದು ಬಿಡುತ್ತೆ. ಒಂದೊಂದು ಮಾರ್ಕ್ಸ್ ಕೂಡ ನಮ್ಮ ರ್ಯಾಂಕಿಂಗ್ ಅನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲೋ ಕೆಳಗಿಳಿಸಿಬಿಡುತ್ತೆ. ಹಾಗಾಗಿ ಎಲ್ಲವೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಂದು ಅಂಶಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಭಾರತ ಒಟ್ಟಾರೆಯಾಗಿ ಯಾವ್ಯಾವ ರಾಜ್ಯಗಳು ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಯನ್ನ ಹೊಂದಿದಾವ ಗೊತ್ತಾಯಿತು. ಇಲ್ಲಿ ನಾವು ಮಾತಾಡ್ತಿರೋದು ಗಡಿಗೆ ಸಂಬಂಧಪಟ್ಟಂತೆ. ಭಾರತ ಬೇರೆ ಬೇರೆ ನೆರೆ ದೇಶಗಳ ಜೊತೆಗೆ ಒಟ್ಟಾರೆಯಾಗಿ 7 ದೇಶಗಳ ಜೊತೆಗೆ ಅಂತಾರಾಷ್ಟ್ರೀಯ ಜಲಗಡಿಯನ್ನ ಹಂಚಿಕೊಂಡಿದೆ. ಯಾವ್ಯಾವ ಜಲಗಡಿಗಳು ಯಾವ್ಯಾವ ದೇಶಗಳ ಜಲಗಡಿಯನ್ನ ಬೇರ್ಪಡಿಸುತ್ತವೆ ಎನ್ನುವುದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವು ಬಾರಿ ಪ್ರಶ್ನೆ ಕೇಳಿದ್ದನ್ನ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ನೋಡ್ತಾ ಹೋದಾಗ ಪ್ರಸ್ತುತವಾಗಿ ನೀಟಾಗಿ ಅಬ್ಸರ್ವ್ ಮಾಡಲಿ. ಭಾರತ ಒಟ್ಟಾರೆಯಾಗಿ 7 ದೇಶಗಳ ಜೊತೆಗೆ ಅಂತಾರಾಷ್ಟ್ರೀಯ ಜಲಗಡಿಯನ್ನ ಹಂಚಿಕೊಳ್ತಾ ಇದೆ. ಭಾರತ ಒಟ್ಟು 7 ದೇಶಗಳ ಜೊತೆಗೆ, ನಾವು ಆಗಲೇ ಮಾತಾಡಿದ್ದು ಭಾರತದಲ್ಲಿ ಕರಾವಳಿಯನ್ನ ಯಾರ್ಯಾರು ಹೊಂದಿದಾರ ನೋಡಿದ್ವಿ. ಇವಾಗ ಭಾರತ ಸುತ್ತಲಿರ್ತಕ್ಕಂಥ ನೈಬರಿಂಗ್ ಕಂಟ್ರೀಸ್ ಜೊತೆಗೆ ಗಡಿಯನ್ನ ಹಂಚಿಕೊಳ್ತಾ ಇದೆ. ಅದು ವಾಟರ್ ಬಾರ್ಡರ್, ಜಲಗಡಿ ಹಂಚಿಕೊಳ್ತಾ ಇದೆ. ಭಾರತ ಒಟ್ಟು 7 ದೇಶಗಳ ಜೊತೆಗೆ
7 ದೇಶಗಳ ಜೊತೆಗೆ ಗಡಿ ಹಂಚಿಕೊಳ್ಳುತ್ತದೆ. ಅದು ಯಾವ ಗಡಿ? ಜಲಗಡಿಯನ್ನ ಹಂಚಿಕೊಳ್ಳುತ್ತದೆ, ನೆನ್ಪಿಡ್ಕೋಬೇಕು. ಹಾಗಾದ್ರೆ ಭಾರತದೊಂದಿಗೆ ಜಲಗಡಿಯನ್ನ ಹಂಚಿಕೊಳ್ತಕ್ಕಂಥ ದೇಶಗಳು ಯಾವ್ಯಾವ ನೋಡಿದಾಗ, ಒಂದು, ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಜಲಗಡಿಯನ್ನ ಪಾಕಿಸ್ತಾನ ಹಂಚಿಕೊಳ್ತಾ ಇದೆ, ನೆನ್ಪಿಟ್ಕೊಳ್ಬೇಕು. ಪಾಕಿಸ್ತಾನ್ ಕೇಳ್ತಾನೆ ಎಕ್ಸಾಮಿನೇಷನ್ಗಳಲ್ಲಿ. ಪಾಕಿಸ್ತಾನದ ನಂತರದಲ್ಲಿ ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಜಲಗಡಿಯನ್ನ ಹಂಚಿಕೊಳ್ತಕ್ಕಂಥ ನಂತರದ ಪ್ರಮುಖವಾಗಿರ್ತಕ್ಕಂಥ ದೇಶ ಮಾಲ್ಡೀವ್ಸ್. ಏಷ್ಯಾ ಖಂಡದ ಅತಿ ಚಿಕ್ಕ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್. ಮಾಲ್ಡೀವ್ಸ್ ಜೊತೆಗೂ ಕೂಡ ಭಾರತ ಅಂತಾರಾಷ್ಟ್ರೀಯ ಜಲಗಡಿಯನ್ನು ಶೇರ್ ಮಾಡ್ಕೊಳ್ತಾ ಇದೆ. ನೋಡೋಣ ಎಲ್ಲೆಲ್ಲಿ ಶೇರ್ ಮಾಡ್ಕೊಳ್ತೇನೆ ಅದನ್ನ. ಮಾಲ್ಡೀವ್ಸ್ ನಂತರದಲ್ಲಿ ಭಾರತದೊಂದಿಗೆ ಜಲಗಡಿಯನ್ನು ಹಂಚಿಕೊಳ್ತಕ್ಕಂಥ ನಂತರದ ಪ್ರಮುಖವಾಗಿರ್ತಕ್ಕಂಥ ದೇಶ ಶ್ರೀಲಂಕಾ. ಶ್ರೀಲಂಕಾದ ನಂತರದಲ್ಲಿ ಇಂಡೋನೇಷ್ಯಾ. ಇತ್ತೀಚೆಗೆ ಇಂಡೋನೇಷ್ಯಾದೊಂದಿಗೆ ಭಾರತ ಕೆಲವೊಂದಿಷ್ಟು ಒಪ್ಪಂದಗಳನ್ನು ಮಾಡಿಕೊಂಡು ಬಂದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾನ. ಇಂಡೋನೇಷ್ಯಾದ ನಂತರದಲ್ಲಿ ಭಾರತ ಥೈಲ್ಯಾಂಡ್ ದೇಶದೊಂದಿಗೆ ಅಂತಾರಾಷ್ಟ್ರೀಯ ಜಲಗಡಿಯನ್ನು ಹಂಚಿಕೊಳ್ತಾ ಇದೆ. ಥೈಲ್ಯಾಂಡ್ ನಂತರದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಮಯನ್ಮಾರ್ ದೇಶದೊಂದಿಗೂ ಕೂಡ ಭಾರತ ಅಂತಾರಾಷ್ಟ್ರೀಯ ಜಲಗಡಿಯನ್ನ ಹಂಚಿಕೊಳ್ತಾ ಇದೆ. ರೋಹಿಂಗ್ಯಾ ನಿರಾಶ್ರಿತರಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಮಯನ್ಮಾರ್ ಅಥವಾ ಮ್ಯಾನ್ಮಾರ್ ದೇಶ, ಅದನ್ನ ಹಿಂದೆ ನಾವು ಬರ್ಮಾ ಅಂತ ಕರಿತಾ ಇದ್ದೀವಿ, ಮಯನ್ಮಾರ್ ದೇಶವು ಕೂಡ ಸದ್ಯಕ್ಕೆ ನ್ಯೂಸ್ ಅಲ್ಲಿದೆ. ಮಯನ್ಮಾರ್ ನಂತರದಲ್ಲಿ ಭಾರತ ಅಂತಾರಾಷ್ಟ್ರೀಯ ಜಲಗಡಿಯನ್ನು ಹಂಚಿಕೊಳ್ಳುವುದು ಬಾಂಗ್ಲಾದೇಶದೊಂದಿಗೆ. ಹೀಗೆ ಈ 7 ದೇಶಗಳ ಜೊತೆಗೆ ಭಾರತ ಅಂತಾರಾಷ್ಟ್ರೀಯ ಜಲಗಡಿಯನ್ನ ಹಂಚಿಕೊಳ್ತಾ ಇದೆ. ಹಾಗಾದ್ರೆ ಭಾರತ ಪಾಕಿಸ್ತಾನದ ಮಧ್ಯೆ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಜಲಗಡಿ ಯಾವುದು? ಭಾರತ ಮಾಲ್ಡೀವ್ಸ್ ಅನ್ನ ಪ್ರತ್ಯೇಕಿಸ್ತಕ್ಕಂಥ ಅಂತಾರಾಷ್ಟ್ರೀಯ ಜಲಗಡಿ ಯಾವುದು? ಭಾರತ ಇಂಡೋನೇಷ್ಯಾವನ್ನ ಪ್ರತ್ಯೇಕಿಸ್ತಕ್ಕಂಥ ಅಂತಾರಾಷ್ಟ್ರೀಯ ಜಲಗಡಿ ಯಾವುದು? ಇದು ನನ್ನ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಈ ಭಾಗದಲ್ಲಿ ನಮಗೆ ಭಾರತಕ್ಕೆ ಸಂಬಂಧಪಟ್ಟತಕ್ಕಂಥ ಟೆರಿಟರಿ ಆವರಿಸಿದೆ. ಈ ಭಾಗ ಸಂಪೂರ್ಣವಾಗಿ ಭಾರತಕ್ಕೆ ಸಂಬಂಧಪಟ್ಟತಕ್ಕಂಥ ಟೆರಿಟರಿ, ಸೌತ್ ಇಂಡಿಯಾ. ಇಲ್ಲಿ ಭಾರತದೊಂದಿಗೆ ಈ ಭಾಗದಲ್ಲಿ ಪಾಕಿಸ್ತಾನ ಬಾರ್ಡರ್ ಶೇರ್ ಮಾಡ್ಕೊಳ್ತಾ ಇದೆ. ಒಂದು ನಿಮಿಷ. ಭಾರತದ ಜೊತೆಗೆ ಬೇರೆ ಬೇರೆ ದೇಶಗಳು ಈ ಬಾರ್ಡರ್ ಶೇರ್ ಮಾಡ್ಕೊಳ್ಳೋದನ್ನ ನಾವು ನೋಡ್ತಾ ಇದ್ದೇವೆ. ಈ ಭಾಗದಲ್ಲಿ ಇಂಡಿಯನ್ ಟೆರಿಟರಿ ಇದೆ, ಭಾರತಕ್ಕೆ ಸಂಬಂಧಪಟ್ಟಂತಹ ಭೂಭಾಗ ಇದು. ನೋಡಲಿ, ಭಾರತದೊಂದಿಗೆ ವಾಯವ್ಯ ಭಾಗದಲ್ಲಿ ಪಾಕಿಸ್ತಾನ ಭೂಗಡಿಯನ್ನ ಹಂಚಿಕೊಳ್ಳುವುದರ ಜೊತೆಗೆ ಜಲಗಡಿಯನ್ನು ಕೂಡ ಹಂಚಿಕೊಳ್ತಾ ಇದೆ ಪಾಕಿಸ್ತಾನ. ನೀಟ್ ಅಬ್ಸರ್ವ್ ಮಾಡಲಿ. ಇದು ಭಾರತದೊಂದಿಗೆ ವಾಯವ್ಯ ಭಾಗದಲ್ಲಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಭೂಗಡಿಯನ್ನು ಹಂಚಿಕೊಳ್ತಾ ಇದೆ ಅಪ್ ಟು ಸರ್ಕ್ರಿಕ್ ವರೆಗೂ. ಈ ಭಾಗದಲ್ಲಿ ಭಾರತದೊಂದಿಗೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಭೂಗಡಿ ಹಂಚಿಕೊಳ್ತಾ ಇದೆ. ಪಾಕಿಸ್ತಾನ ಮತ್ತು ಭಾರತದ ಮಧ್ಯದಲ್ಲಿ ಈ ಗುಜರಾತ್ನ ವಲಯದಲ್ಲಿ ವಿವಾದಾತ್ಮಕ ವಲಯವಾಗಿರ್ತಕ್ಕಂಥ ನಮ್ಮ ಈ ಕಚ್ ವಾಟರ್ ಬಾರ್ಡರ್ ನಮಗೇನಾಗಿದೆ, ಈ ಭಾಗದಲ್ಲಿ ಹಂಚಿಕೆ ಆಗಿದೆ. ಅರಬ್ಬಿ ಸಮುದ್ರಕ್ಕೆ ಸಂಬಂಧಪಟ್ಟಂತಹ ನೀರು ಭಾರತ ಮತ್ತು ಪಾಕಿಸ್ತಾನದ ಟೆರಿಟರಿಗಳ ಮಧ್ಯದಲ್ಲಿ ಹಂಚಿಕೆ ಆಗಿದೆ. ಇದನ್ನು ನಾವು ಕಚ್ ಜಲಗಡಿ ಅಂತ ಕರಿತಾ ಇದ್ದೀವಿ, ಅಥವಾ ಕಚ್ ಜಗುಭೂಮಿ. ಈ ಕಚ್ ಜಲಗಡಿ ಪ್ರಸ್ತುತವಾಗಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಅಂತಾರಾಷ್ಟ್ರೀಯ ಜಲಗಡಿಯಾಗಿದೆ. ಕಚ್ ಜಲಗಡಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಜಲಗಡಿ, ಕಚ್ ಜಲಗಡಿ, ನೆನ್ಪಿಟ್ಕೊಳ್ಬೇಕು. ಇದಾದ ನಂತರದಲ್ಲಿ ಕೆಳಗಡೆ ಭಾರತದ ನೈಋತ್ಯ ಭಾಗದಲ್ಲಿ ಲಕ್ಷದ್ವೀಪಗಳ ಗುಂಪಿದೆ. ಈ ಲಕ್ಷದ್ವೀಪಗಳ ಗುಂಪಿಗೆ ಅತಿ ಸಮೀಪದಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಭೂಭಾಗ, ಈ ಭಾಗದಲ್ಲಿ ಕಂಡು ಬರತಕ್ಕಂಥ ಅಂತಾರಾಷ್ಟ್ರೀಯ ಭೂಭಾಗ ಮಾಲ್ಡೀವ್ಸ್ ದೇಶ. ಈ ಭಾಗದಲ್ಲಿ 8 ಡಿಗ್ರಿ ಅಕ್ಷಾಂಶ ಹಾದು ಹೋಗಿದೆ. ಇದನ್ನ ನಾವು ಬಾರ್ಡರ್ ನಾಗಿ ಕನ್ಸಿಡರ್ ಮಾಡಿದಾಗ ಚಾನಲ್ ಅಥವಾ ರೇಖೆ ಅಂತ ಕರಿತಾ ಇದ್ದೇವೆ. 8 ಡಿಗ್ರಿ ಚಾನಲ್ ನಿಂದ ಮೇಲೆ ಬರ್ತಕ್ಕಂಥ ಜಲರಾಶಿ ಇದು ಇಂಡಿಯನ್ ಸಬ್ ಕಾಂಟಿನೆಂಟ್ ಗೆ ಸಂಬಂಧಪಟ್ಟ ಜಲರಾಶಿ. ಆತರ 8 ಡಿಗ್ರಿ ಚಾನಲ್ ನಿಂದ ಕೆಳಗಡೆ ಕಂಡು ಬರ್ತಕ್ಕಂಥ ಭೂವಲಯ ಅಥವಾ ಈ ಜಲರಾಶಿ ಇದು ಈ ಮಾಲ್ಡೀವ್ಸ್ ದೇಶಕ್ಕೆ ಸಂಬಂಧಪಟ್ಟತಕ್ಕಂಥ ಜಲರಾಶಿ ಆಗಿದೆ. ಈ ಭಾಗದಲ್ಲಿ ಮಾಲ್ಡೀವ್ಸ್ ಎನ್ನುವಂತಹ ಪುಟ್ಟ ಐಲ್ಯಾಂಡ್ ಕಂಟ್ರಿ ಬರ್ತಾ ಇದೆ. ಇದು ಮಾಲ್ಡೀವ್ಸ್. ಇಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ದು ಮಾಲ್ಡೀವ್ಸ್ ದೇಶ. ಮಾಲ್ಡೀವ್ಸ್ ನೋಡಲಿ, ಮಾಲ್ಡೀವ್ಸ್ ನ ಮೇಲ್ಗಡೆ ಅಪ್ಪರ್ ಪಾರ್ಟ್ ಅಲ್ಲಿ ನಮಗೆ ಲಕ್ಷದ್ವೀಪಗಳ ಗುಂಪಿಗೆ ಸಂಬಂಧಪಡ್ತಕ್ಕಂಥ ದ್ವೀಪಗಳಿದಾವೆ. ಇದೆಲ್ಲ ಲಕ್ಷದ್ವೀಪಗಳಿಗೆ ಸಂಬಂಧಪಡ್ತಕ್ಕಂಥ ಗುಂಪು. ಲಕ್ಷ ಇರಲಿ, ಈ ಲಕ್ಷದ್ವೀಪಗಳು ಮೇಲಿವೆ. ಲಕ್ಷದ್ವೀಪಗಳಿಗೆ ಅತಿ ಸಮೀಪದಲ್ಲಿ ಮಾಲ್ಡೀವ್ಸ್ ಇದೆ.
ಹಂಗಾರೆ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಅನ್ನ ಪ್ರತ್ಯೇಕ ಮಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಜಲಗಡಿ 8 ಡಿಗ್ರಿ ಚಾನಲ್. ಈ 8 ಡಿಗ್ರಿ ಚಾನಲ್ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಅಂತಾರಾಷ್ಟ್ರೀಯ ಜಲಗಡಿಯಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಜಲಗಡಿಯಾಗಿ ಕಚ್ ವಾಟರ್ ಬಾಟಲ್ ಎಕ್ಸ್ಟೆಂಡ್ ಆದ್ರೆ ಹಂಚಿಕೆ ಆದ್ರೆ ಭಾರತ ಮತ್ತು ಮಾಲ್ಡೀವ್ಸ್ ನ ಮಧ್ಯದಲ್ಲಿ ಅಂತಾರಾಷ್ಟ್ರೀಯ ಜಲಗಡಿಯಾಗಿ 8 ಡಿಗ್ರಿ ಚಾನಲ್ ಹಂಚಿಕೆಯಾಗಿದೆ. ಇಲ್ಲಿ ಈ ಭಾಗದಲ್ಲಿ ಭಾರತದ ಆಗ್ನೇಯ ಅಥವಾ ದಕ್ಷಿಣ ಭಾಗದಲ್ಲಿ ನಮ್ಮ ಶ್ರೀಲಂಕಾ ಹಂಚಿಕೆಯಾಗಿದೆ. ಶ್ರೀಲಂಕಾ ಈ ಭಾಗದಲ್ಲಿ ಭಾರತದ ದಕ್ಷಿಣ ಭಾಗದಲ್ಲಿ ಶ್ರೀಲಂಕಾ ಹಂಚಿಕೆಯಾಗಿದೆ. ಭಾರತದೊಂದಿಗೆ ಶ್ರೀಲಂಕಾ ಅಂತಾರಾಷ್ಟ್ರೀಯ ಭೂಗಡಿನ ಹಂಚಿಕೊಳ್ತಾ ಇಲ್ಲ, ಬದಲಾಗಿ ಭಾರತದೊಂದಿಗೆ ಶ್ರೀಲಂಕಾ ಅಂತಾರಾಷ್ಟ್ರೀಯ ಜಲಗಡಿಯನ್ನು ಹಂಚಿಕೊಳ್ತಾ ಇದೆ. ನೀಟಾಗಿ ಅಬ್ಸರ್ವ್ ಮಾಡಲಿ. ಈ ಭಾಗದಲ್ಲಿ ಪಾಕ್ ಜಲಸಂಧಿ ಅಥವಾ ಈ ಭಾಗದಲ್ಲಿ ಮನ್ನಾರ್ಕಾರಿ ಹಂಚಿಕೆ ಆಗಿದೆ. ಭಾರತ ಮತ್ತು ಈ ಶ್ರೀಲಂಕಾದ ಮಧ್ಯದಲ್ಲಿ ಪಾಕ ಜಲಸಂಧಿನ ಹಂಚಿಕೆ ಆಗಿದೆ ಮತ್ತು ಮನ್ನಾರ್ಕಾರಿನ ಹಂಚಿಕೆ ಆಗಿದೆ. ಮನ್ನಾರ್ಕಾರಿ ಮತ್ತು ಪಾಕ ಜಲಸಂಧಿ, ಪಾಕ್ ಸ್ಟ್ರೇಟ್ಸ್, ಇವೆರಡು ಭಾರತ ಮತ್ತು ಶ್ರೀಲಂಕಾದ ನಡುವಿನ ಅಂತಾರಾಷ್ಟ್ರೀಯ ಜಲಗಡಿಯಾಗಿ ಹಂಚಿಕೆಯಾಗಿದ್ದಾವ. ಸ್ವಲ್ಪ ಅಬ್ಸರ್ವ್ ಮಾಡಲಿ. ಪಾಕ್ ಜಲಸಂಧಿ ಮತ್ತು ಮನ್ನಾರ್ಕಾರಿಗಳು ಈ ಭಾಗದಲ್ಲಿ ಬರ್ತಾ ಇದ್ದಾವ. ಪಾಕ್ ಜಲಸಂಧಿ ಮತ್ತು ಮನ್ನಾರ್ಕಾರಿ, ಈ ಗಲ್ಫ್ ಆಫ್ ಮನ್ನಾರ್ ನಂತರದಲ್ಲಿ ಪಾಕ್ ಸ್ಟ್ರೇಟ್, ಇವೆರಡು ಭಾರತ ಮತ್ತು ಶ್ರೀಲಂಕಾದ ನಡುವಿನ ಅಂತಾರಾಷ್ಟ್ರೀಯ ಜಲಗಡಿ. ಪಾಕ್ ಸ್ಟ್ರೈಟ್ ಮತ್ತು ಮನ್ನಾರ್ಕಾರಿ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ ಅಂತಾರಾಷ್ಟ್ರೀಯ ಜಲಗಡಿಯಾಗಿ ಹಂಚಿಕೆಯಾಗಿವೆ. ಸ್ವಲ್ಪ ನೆನಪಿಟ್ಕೊಳ್ಬೇಕು. ಹಾಗಿದ್ರೆ ಈ ಭಾಗದಲ್ಲಿ ನಮಗೆ ಮಯನ್ಮಾರ್ಗೆ ಸಂಬಂಧಪಟ್ಟತಕ್ಕಂಥ ಟೆರಿಟೋರಿಗಳು ಎಕ್ಸ್ಟೆಂಡ್ ಆಗಿದ್ದಾವೆ. ಈ ಭಾಗದಲ್ಲಿ ಮಯನ್ಮಾರ್ಗೆ ಸಂಬಂಧಪಟ್ಟ ಟೆರಿಟೋರಿ ಎಕ್ಸ್ಟೆಂಡ್ ಆಗಿದೆ ಇಲ್ಲಿ. ಅದೇ ಈ ಮಯನ್ಮಾರ್ನ ಕೆಳಗಡೆ ಬಂದಾಗ ನಮಗೆ ಥೈಲ್ಯಾಂಡ್ ದೇಶಕ್ಕೆ ಸಂಬಂಧಪಡ್ತಕ್ಕಂಥ ಟೆರಿಟೋರಿ ಎಕ್ಸ್ಟೆಂಡ್ ಆಗಿದೆ ಈ ಭಾಗದಲ್ಲಿ. ಥೈಲ್ಯಾಂಡ್ನ ಕೆಳಗಡೆ ಬಂದಾಗ ಈ ಇಂಡೋನೇಷ್ಯಾ ದೇಶಕ್ಕೆ ಸಂಬಂಧಪಡ್ತಕ್ಕಂಥ ಕೆಲವು ಟೆರಿಟೋರಿಗಳು ಈ ಭಾಗದಲ್ಲಿ ಎಕ್ಸ್ಟೆಂಡ್ ಆಗಿದ್ದಾವೆ. ಇದು ಇಂಡೋನೇಷ್ಯಾಗೆ ಸಂಬಂಧಪಡ್ತಕ್ಕಂಥ ದ್ವೀಪಗಳು ಈ ಭಾಗದಲ್ಲಿ ಹಂಚಿಕೆ ಆಗಿದ್ದಾವೆ. ಇದು ಇಂಡೋನೇಷ್ಯಾ ಮತ್ತು ಭಾರತದ ಮಧ್ಯಭಾಗದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಾಲ್ಕೊಂಡು ಬರುತ್ತೆ. ಈ ಭಾಗದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ ಎಕ್ಸ್ಟೆಂಡ್ ಆಗಿದ್ದಾವೆ. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬರಲಿ. ಈ ಭಾಗದಲ್ಲಿ ಹಾಗೆ ಈ ಮಯನ್ಮಾರ್ ದೇಶದಿಂದ ಹಿಡಿದು ಅಪ್ ಟು ಇಂಡೋನೇಷ್ಯಾದ ತನಕ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಂಚಿಕೆಯಾಗಿದ್ದಾವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನೀಟಾಗಿ ಅಬ್ಸರ್ವ್ ಮಾಡಲಿ. ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಭಾಗ ಇಂಡೋನೇಷ್ಯಾದ ಜೊತೆಗೂ ಕೂಡ ಅಂತಾರಾಷ್ಟ್ರೀಯ ಜಲಗಡಿ ಹಂಚಿಕೊಳ್ತಾ ಇದೆ. ಅಂಡಮಾನ್ ನಿಕೋಬಾರ್ ದ್ವೀಪದ ಭಾಗ ಮಯನ್ಮಾರ್ ದೇಶದೊಂದಿಗೂ ಕೂಡ ಅಂತಾರಾಷ್ಟ್ರೀಯ ಜಲಗಡಿನ ಹಂಚಿಕೊಳ್ತಾ ಇದೆ. ಇಲ್ಲಿ ಈ ಭಾರತ ಅತಿ ದಕ್ಷಿಣ ತುದಿಯಾಗಿರ್ತಕ್ಕಂಥ ಗ್ರೇಟ್ ನಿಕೋಬಾರ್ ದ್ವೀಪದ ಭಾಗದಲ್ಲಿ ಇಂಡೋನೇಷ್ಯಾ ಮತ್ತು ಗ್ರೇಟ್ ನಿಕೋಬಾರ್ ದ್ವೀಪದ ಮಧ್ಯದಲ್ಲಿ ಗ್ರೇಟಾ ಚಾನಲ್ ಹಂಚಿಕೆಯಾಗಿದೆ. ಗ್ರೇಟಾ ಚಾನಲ್ ಇದು ಭಾರತ ಮತ್ತು ಇಂಡೋನೇಷ್ಯಾವನ್ನ ಪ್ರತ್ಯೇಕ ಮಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಜಲಗಡಿಯಾಗಿದೆ. ಇದು ಇಂಡೋನೇಷ್ಯಾದ ಸುಮತ್ರಾ ದ್ವೀಪ ಮತ್ತು ಭಾರತದ ನಿಕೋಬಾರ್ ದ್ವೀಪಗಳ ಮಧ್ಯದಲ್ಲಿ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ಜಲಗಡಿ ಗ್ರೇಟಾ ಚಾನಲ್ ಭಾರತ ಮತ್ತು ಇಂಡೋನೇಷ್ಯಾದ ಮಧ್ಯೆ ಹಂಚಿಕೆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಜಲಗಡಿಯಾಗಿದೆ. ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಮತ್ತು ಥೈಲ್ಯಾಂಡ್ ಮಧ್ಯದಲ್ಲಿ, ಈ ಭಾಗದಲ್ಲಿ ಥೈಲ್ಯಾಂಡ್ ಬರುತ್ತೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಮತ್ತು ಥೈಲ್ಯಾಂಡ್ ಮಧ್ಯದಲ್ಲಿ ಅಪಾರ ಪ್ರಮಾಣದ ಜಲರಾಶಿ ಹಂಚಿಕೆ ಆಗಿರೋದ್ರಿಂದ ನಿಖರವಾದಂತಹ ಜಲಗಡಿಯನ್ನ ಭಾರತ ಮತ್ತು ಥೈಲ್ಯಾಂಡ್ ದೇಶದ ಮಧ್ಯದಲ್ಲಿ ಗುರುತಿಸಿಲ್ಲ. ಅರ್ಥ ಮಾಡ್ಕೊಡಲಿ. ಭಾರತ ಮತ್ತು ಥೈಲ್ಯಾಂಡ್ ಮಧ್ಯದಲ್ಲಿ ಬಹಳ ಅಗಲವಾಗಿ ಜಲರಾಶಿಗಳು ಹಂಚಿಕೆ ಆಗಿರೋದ್ರಿಂದ, ನೂರಾರು ಕಿಲೋಮೀಟರ್ ಅಗಲದ ಜಲರಾಶಿ ಇಲ್ಲಿ ಹಂಚಿಕೆ ಆಗಿರೋದ್ರಿಂದ ನಿಖರವಾದ ಜಲಗಡಿಯನ್ನ ಭಾರತ ಮತ್ತು ಥೈಲ್ಯಾಂಡ್ ಮಧ್ಯದಲ್ಲಿ ಗುರುತಿಸಲಾಗಿಲ್ಲ. ಇಲ್ಲಿ ಇಂಡಿಯನ್ ಟೆರಿಟರಿಗೆ ಇಂಡೋನೇಷ್ಯಾ ಬಹಳ ಹತ್ತಿರದಲ್ಲಿರೋದ್ರಿಂದ ನಾವೇನ್ ಮಾಡ್ಕೊಂಡಿದ್ದೇವೆ, ಗ್ರೇಟಾ ಚಾನಲ್ ಅನ್ನ ಇಂಟರ್ನ್ಯಾಷನಲ್ ವಾಟರ್ ಬಾರ್ಡರ್ ಆಗಿ ನಾವು ಗುರುತಿಸಿಕೊಂಡಿದ್ದೇವೆ. ಹಾಗೇನೆ ಈ ಭಾಗದಲ್ಲಿ ಮಯನ್ಮಾರ್ ದೇಶ ಬರ್ತಾ ಇದೆ. ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಜಲಗಡಿಯನ್ನ ಹಂಚಿಕೊಳ್ತಕ್ಕಂಥ ನಂತರದ ದೇಶ ಮಯನ್ಮಾರ್. ಇಲ್ಲಿ ಭಾರತ ಮತ್ತು ಮಯನ್ಮಾರ್ ಮಧ್ಯದಲ್ಲಿ ಅಂತಾರಾಷ್ಟ್ರೀಯ ಜಲಗಡಿಯನ್ನ ಕೋಕೋ ಚಾನಲ್ ಹಂಚಿಕೊಳ್ತಾ ಇದೆ. ಕೋಕೋ ಚಾನಲ್
ಭಾರತ ಮತ್ತು ಮಯನ್ಮಾರನ್ನ ಪ್ರತ್ಯೇಕ ಮಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಜಲಗಡಿ ಕೋಕೋ ಚಾನಲ್. ಕೋಕೋ ಚಾನಲ್ ಭಾರತ ಮತ್ತು ಮಯನ್ಮಾರ್ ದೇಶಗಳನ್ನ ಪ್ರತ್ಯೇಕ ಮಾಡುವಂತಹ ಅಂತಾರಾಷ್ಟ್ರೀಯ ಜಲಗಡಿಯಾಗಿದೆ. ಕ್ಲಿಯರ್ ಆಗಿರ್ಲಿ ಮಾಹಿತಿ. ಹಾಗಾದ್ರೆ ಇದರ ನಂತರದಲ್ಲಿ ಭಾರತ ಕೊನೆಯದಾಗಿ ಅಂತಾರಾಷ್ಟ್ರೀಯ ಜಲಗಡಿಯನ್ನ ಈ ಭಾಗದಲ್ಲಿ ಬಾಂಗ್ಲಾದೇಶದೊಂದಿಗೆ ಹಂಚಿಕೊಳ್ತಾ ಇದೆ. ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಅಂತಾರಾಷ್ಟ್ರೀಯ ಜಲಗಡಿಯಾಗಿ ಈ ಭಾಗದಲ್ಲಿ ನ್ಯೂಮೋರ್ ದ್ವೀಪಗಳ ಸಾಲು ಹಂಚಿಕೆಯಾಗಿದೆ. ಈ ಪಶ್ಚಿಮ ಬಂಗಾಳದ ಕರಾವಳಿಯ ಭಾಗದಲ್ಲಿ ನ್ಯೂಮೋರ್ ಎನ್ನುವಂತಹ ದ್ವೀಪಗಳ ಸಾಲು ಕಂಡು ಬರುತ್ತೆ. ನ್ಯೂಮೋರ್ ದ್ವೀಪಗಳು ನೀಟಾಗಿ ಅಬ್ಸರ್ವ್ ಮಾಡ್ರಿ, ಎಲ್ಲಾ ರೇಖೆಗಳನ್ನು ಕೇಳ್ತಾನ. ನ್ಯೂಮೋರ್ ದ್ವೀಪಗಳು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಅತ್ಯಂತ ವಿವಾದಾತ್ಮಕ ದ್ವೀಪಗಳು. ಕ್ಲಿಯರಾ? ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಅಂತಾರಾಷ್ಟ್ರೀಯ ಜಲಗಡಿಯಾಗಿ ನ್ಯೂಮೋರ್ ದ್ವೀಪಗಳು ಹಂಚಿಕೆಯಾಗಿದ್ದಾವ. ಹೀಗೆ ಭಾರತ ತನ್ನ ನೆರೆಯ ದೇಶಗಳೊಂದಿಗೆ ಒಟ್ಟು 7 ದೇಶಗಳ ಜೊತೆಗೆ ಅಂತಾರಾಷ್ಟ್ರೀಯ ಜಲಗಡಿಯನ್ನು ಹಂಚಿಕೊಳ್ತಾ ಇದೆ. ಅದರಾಗ ಮೊದಲು ಭಾರತ ಪಾಕಿಸ್ತಾನದೊಂದಿಗೆ ಅಂತಾರಾಷ್ಟ್ರೀಯ ಜಲಗಡಿ ಹಂಚಿಕೊಳ್ತಾ ಇದೆ. ಈ ಭಾರತ ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಜಲಗಡಿಯಾಗಿ ಕಚ್ ವಾಟರ್ ಬಾರ್ಡರ್ ಕಂಡು ಬರುತ್ತೆ. ಇದಾದ ನಂತರದಲ್ಲಿ ಭಾರತ ಅಂತಾರಾಷ್ಟ್ರೀಯ ಜಲಗಡಿಯನ್ನು ಹಂಚಿಕೊಳ್ತಕ್ಕಂಥ ಎರಡನೇ ಪ್ರಮುಖವಾಗಿರ್ತಕ್ಕಂಥ ದೇಶ ಮಾಲ್ಡೀವ್ಸ್. ಭಾರತ ಮತ್ತು ಮಾಲ್ಡೀವ್ಸ್ ಅನ್ನ ಪ್ರತ್ಯೇಕ ಮಾಡುವಂತಹ ಅಂತಾರಾಷ್ಟ್ರೀಯ ಜಲಗಡಿ 8 ಡಿಗ್ರಿ ಚಾನಲ್. ಮಾಲ್ಡೀವ್ಸ್ ನಂತರದಲ್ಲಿ ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಜಲಗಡಿಯನ್ನು ಹಂಚಿಕೊಳ್ತಕ್ಕಂಥ 3ನೇ ದೇಶ ಶ್ರೀಲಂಕಾ. ಶ್ರೀಲಂಕಾ ಮತ್ತು ಭಾರತದ ಮಧ್ಯ ಅಂತಾರಾಷ್ಟ್ರೀಯ ಜಲಗಡಿಯಾಗಿ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳು ಹಂಚಿಕೆಯಾಗಿದ್ದವು. ಇದಾದ ನಂತರದಲ್ಲಿ ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಜಲಗಡಿಯನ್ನು ಹಂಚಿಕೊಳ್ತಕ್ಕಂಥ 4ನೇ ದೇಶ ಇಂಡೋನೇಷ್ಯಾ. ಇಂಡೋನೇಷ್ಯಾ ಮತ್ತು ಭಾರತದ ಮಧ್ಯಭಾಗದಲ್ಲಿ ಗ್ರೇಟಾ ಚಾನಲ್ ಹಂಚಿಕೆಯಾಗಿದೆ ಅಂತಾರಾಷ್ಟ್ರೀಯ ಜಲಗಡಿಯಾಗಿ. ಇಂಡೋನೇಷ್ಯಾದ ನಂತರದಲ್ಲಿ ಜಲಗಡಿ ಹಂಚಿಕೊಳ್ತಕ್ಕಂಥ 5ನೇ ಪ್ರಮುಖವಾಗಿರ್ತಕ್ಕಂಥ ದೇಶ ಥೈಲ್ಯಾಂಡ್. ಥೈಲ್ಯಾಂಡ್ ಮತ್ತು ಭಾರತದ ಮಧ್ಯೆ ನಿಖರವಾದ ಅಂತಾರಾಷ್ಟ್ರೀಯ ಜಲಗಡಿ ಹಂಚಿಕೆಯಾಗಿಲ್ಲ ಅಥವಾ ಮಾರ್ಕ್ ಮಾಡ್ಕೊಂಡಿಲ್ಲ. ತಿಳಿತಾಗಿರ. ಇದಾದ ನಂತರದಲ್ಲಿ ಭಾರತದ ಟೆರಿಟರಿಗೆ ಸಮೀಪದಲ್ಲಿರ್ತಕ್ಕಂಥ ಮಯನ್ಮಾರ್ ದೇಶದೊಂದಿಗೆ ಭಾರತ ಅಂತಾರಾಷ್ಟ್ರೀಯ ಜಲಗಡಿ ಹಂಚಿಕೊಳ್ತಾ ಇದೆ. ಭಾರತ ಮತ್ತು ಮಯನ್ಮಾರ್ ಮಧ್ಯೆ ಅಂತಾರಾಷ್ಟ್ರೀಯ ಜಲಗಡಿಯಾಗಿ ಕೋಕೋ ಚಾನಲ್ ಹಂಚಿಕೆ ಆಗ್ತಾ ಇದೆ. ಕೋಕೋ ಚಾನಲ್ ನಂತರದಲ್ಲಿ ಭಾರತದೊಂದಿಗೆ ಜಲಗಡಿಯನ್ನ ಹಂಚಿಕೊಳ್ತಕ್ಕಂಥ ಕೊನೆಯ ದೇಶ ಬಾಂಗ್ಲಾದೇಶ್. ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಅಂತಾರಾಷ್ಟ್ರೀಯ ಜಲಗಡಿಯಾಗಿ ನ್ಯೂಮೋರ್ ದ್ವೀಪಗಳು ಹಂಚಿಕೆಯಾಗಿವೆ. ಯಾವ ದ್ವೀಪಗಳು? ನ್ಯೂಮೋರ್ ದ್ವೀಪಗಳು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಅಂತಾರಾಷ್ಟ್ರೀಯ ಜಲಗಡಿಯಾಗಿ ಹಂಚಿಕೆಯಾಗಿವೆ. ಇಲ್ಲಿ ಈ ಜಲಭಾಗಗಳ ಪೈಕಿ 3 ವಲಯದಲ್ಲಿ ಭಾರತ ಮತ್ತು ನೆರೆಯ ದೇಶಗಳೊಂದಿಗೆ ವಿವಾದ ಇದೆ. ಈ ರೀತಿ ವಿವಾದ ಇರುವುದನ್ನು ಕೂಡ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳ್ತಾನೆ. ಅಂದ್ರೆ ಏನ್ ಡಿಸ್ಪ್ಯೂಟ್ ಇದೆ, ಏನು ಕ್ಲಾಶಸ್ ಇದೆ ಈ ನೈಬರಿಂಗ್ ಕಂಟ್ರೀಸ್ಗಳ ಜೊತೆಗೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನ ನಿಮಗೆ ಮಾತಾಡ್ತಾ ಬರ್ತೇನೆ. ಸ್ವಲ್ಪ ಅಬ್ಸರ್ವ್ ಮಾಡಲಿ. ಈ ಭಾಗದಲ್ಲಿ ಸ್ವಲ್ಪ ನೋಡ್ತಾ ಹೋದಾಗ ನಿಮಗೆ ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತಹ ನಕ್ಷೆ ಕಂಡು ಬರ್ತಾ ಇದೆ. ಕ್ಲಿಯರಾ? ಇಲ್ಲಿ 1965ರ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಈ ಕಚ್ ಜೌಗು ಭೂಮಿಯ ಭಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲೆಲ್ಲ ನಮಗೇನಾಗಿದೆ, ಕಚ್ ಜೌಗು ಭೂಮಿ ಹಂಚಿಕೆ ಆಗಿದೆ. ಕಚ್ ಜಲಗಡಿ, ಈ ಕಚ್ ಜಲಗಡಿಗೆ ಸಂಬಂಧಪಟ್ಟಂತೆ ಭಾರತ 1965ರಲ್ಲಿ ಭಾರತದ ಕೆಲವು ಭೂಪ್ರದೇಶಗಳ ಮೇಲೆ ದಾಳಿ ಮಾಡಿ ಈ ಸರ್ದಾರ್ ಪೋರ್ಟ್ ಅನ್ನ, ತದನಂತರದಲ್ಲಿ ಕಂಜನ್ ಕೋಟ್ ಅನ್ನ, ಬೇರೆ ಬೇರೆ ಟೆರಿಟರಿಗಳನ್ನ 1945ರ ಸಂದರ್ಭದಲ್ಲಿ ಆಕ್ರಮಣ ಮಾಡಿಕೊಂಡು ವಶಪಡಿಸಿಕೊಂಡು ಬಿಡುತ್ತೆ. ಅವಾಗಿಂದ ಪಾಕಿಸ್ತಾನದ ವಾದ ಏನು ಅಂದ್ರೆ, ಇಲ್ಲಿ ಅರಬ್ಬಿ ಸಮುದ್ರದ ನೀರು ಎಲ್ಲಿಯವರೆಗೂ ಆವರಿಸಿದೆಯೋ ಅದೆಲ್ಲ ಪಾಕಿಸ್ತಾನದ ಟೆರಿಟರಿಗೆ ಸಂಬಂಧಪಟ್ಟಂತ ಭೂಭಾಗ ಅಂತ ಹೇಳುತ್ತ. ಅಂದ್ರ ಈ ಭಾಗದಲ್ಲಿ ಬರ್ತಕ್ಕಂಥ ನಮ್ಗೇನು ಇದು ಇದೆಯಲ್ಲ, ಈ ಸರ್ಕ್ರಿಕ್ನ ಹೋಲ್ ರನ್ ಆಫ್ ಕಚ್ ಭಾಗವೇ ಪಾಕಿಸ್ತಾನಕ್ಕೆ ಸೇರಿದ್ದು ಅಂತಂದು ಪಾಕಿಸ್ತಾನದ ವಾದ. ಕ್ಲಿಯರಾ? ಇದಕ್ಕೆ ಸಂಬಂಧಪಟ್ಟಂತೆ 1932ರಲ್ಲಿ ಈ ಬ್ರಿಟಿಷ್ ಇಂಡಿಯಾ ಏನ್ ಮಾಡ್ತು, ಸಿಂಧ್ ಪ್ರಾಂತ್ಯ ಮತ್ತು ಮುಂಬೈ ಪ್ರಾಂತ್ಯಗಳ ಮಧ್ಯೆ ಈ ಭಾಗವನ್ನ, 2 ಪ್ರಾಂತ್ಯಗಳನ್ನ ಭಾಗ ಮಾಡ್ಲಿಕ್ಕೆ ಈ ಭಾಗದಲ್ಲಿ ಬಾರ್ಡರ್ ಸೆಟ್ ಮಾಡುತ್ತಾ
ಆ ಬಾರ್ಡರ್ ಬೇರೆ ಏನು ಅಲ್ಲ, ಈ ಕಚ್ ಜಲಗಡಿನೇ ಸಿಂಧು ಪ್ರಾಂತ್ಯ ಮತ್ತು ಮುಂಬೈ ಪ್ರಾಂತ್ಯಗಳ ನಡುವಿನ ಅತಿ ಗಡಿಯಾಗಿ ಈ 1932 ಆಸುಪಾಸಿನಲ್ಲಿ ಬ್ರಿಟಿಷ್ ಇಂಡಿಯನ್ ಮಾಡುತ್ತಾ ಎರಡೂ ಪ್ರಾಂತ್ಯಗಳ ಮಧ್ಯೆ ಬಾರ್ಡರ್ ಸೆಟ್ ಮಾಡುತ್ತಾ ಈ ಬಾರ್ಡರ್ ಅನ್ನೇ ಪ್ರಸ್ತುತವಾಗಿ ನಾವು ಫಾಲೋ ಮಾಡ್ತಾ ಇದ್ದೇವೆ. ಬಟ್ ಪಾಕಿಸ್ತಾನದ ವಾದ ಏನು, ಈ ಭಾರತದ ಟೆರಿಟರಿ, ಈ ಏನು ಹೋಲ್ ರನ್ ಆಫ್ ಕಚ್ ಭಾಗ ಇದೆಯಲ್ಲ, ಇದೆಲ್ಲ ಪಾಕಿಸ್ತಾನಕ್ಕೆ ಸೇರ್ಬೇಕಾಗಿರ್ತಕ್ಕಂಥ ಭಾಗ ಅಂತ ಹೇಳ್ತಾ ಇದೆ. ಹಾಗಾಗಿ ಈ ಕಚ್ ಜಲಗಡಿಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ವಿವಾದ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅತ್ಯಂತ ವಿವಾದಾತ್ಮಕ ಪ್ರದೇಶಗಳಲ್ಲಿ ಒಂದು ಪಿಒಕೆ ಬರುತ್ತಾ, ಪಿಒಕೆ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ಕಚ್ ಇಂಟರ್ನ್ಯಾಷನಲ್ ವಾಟರ್ ಬಾರ್ಡರ್ಗೆ ಸಂಬಂಧಪಟ್ಟಂತೆ. ನೆನಪಿರ್ಲಿ, ಒಂದು ವಿವಾದ ಈ ಜಲಗಡಿಗೆ ಸಂಬಂಧಪಟ್ಟಂತೆ, ಕಚ್ ಜಲಗಡಿಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ವಿವಾದ ಇದೆ. ಇದಾದ ನಂತರದಲ್ಲಿ ಈ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ, ಈ ಭಾಗದಲ್ಲಿ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ ಈ ಕಚ್ಚತ್ತೀವು ಎನ್ನುವಂತ ದ್ವೀಪಗಳ ಸಮೂಹ ಇದೆ. ಕಚ್ಚತ್ತೀವು ದ್ವೀಪಗಳು ಈ ಭಾಗದಲ್ಲಿ ಕಚ್ಚತ್ತೀವು ದ್ವೀಪಗಳಿವೆ. ಈ ಕಚ್ಚತ್ತೀವು ದ್ವೀಪಗಳನ್ನ ಭಾರತ ಸರ್ಕಾರ 1974ರಲ್ಲಿ ಶ್ರೀಲಂಕಾ ದೇಶಕ್ಕೆ ಬಿಟ್ಟುಕೊಟ್ಟಿತ್ತು. ಇಲ್ಲಿ ಕಚ್ಚತ್ತೀವು ದ್ವೀಪಗಳ ವಲಯದಲ್ಲಿ ಈ ಓಲ್ಡ್ ಹಿಂದೂ ಟೆಂಪಲ್ ಇದೆ. ಇದನ್ನ ಪೂಜೆ ಮಾಡ್ಲಿಕ್ಕೆ ಈ ಶ್ರೀಲಂಕಾಗೂ ಮತ್ತು ಭಾರತಕ್ಕೆ ಇಬ್ಬರಿಗೂ ಒಪ್ಪಂದದ ಮೇರೆಗೆ ಪರ್ಮಿಷನ್ ಇತ್ತು. ಅದು ಭಾರತಕ್ಕೆ ಈ ಆಷಾಢ ಮಾಸದ ಕೆಲವು ಅವಧಿಗೆ 1 ತಿಂಗಳು ಪರ್ಮಿಷನ್ ಇತ್ತು. ಇತ್ತೀಚೆಗೆ ಏನಾಗ್ತಾ ಇದೆ, ಈ ಕಚ್ಚತ್ತೀವು ದ್ವೀಪಗಳ ಭಾಗದಲ್ಲಿ, ಕಚ್ಚತ್ತೀವು ದ್ವೀಪಗಳು ಬಹಳ ನ್ಯೂಸ್ ಆಗಿರ್ತಕ್ಕಂಥ ದ್ವೀಪಗಳು, ಕಚ್ಚತ್ತೀವು ದ್ವೀಪಗಳು. ಈ ಕಚ್ಚತ್ತೀವು ದ್ವೀಪಗಳನ್ನ ಭಾರತ ಶ್ರೀಲಂಕಾಗೆ 1974ರಲ್ಲಿ ಬಿಟ್ಟು ಕೊಟ್ಟಿದೆ. ಅಂದ್ರೆ ಕಚ್ಚತ್ತೀವು ದ್ವೀಪಗಳು ಎಲ್ಲಿ ಬರ್ತಾವ ಕೇಳ್ತಾನ. ಕಚ್ಚತ್ತೀವು ದ್ವೀಪಗಳು ಭಾರತ ಮತ್ತು ಶ್ರೀಲಂಕಾದ ಮಧ್ಯಭಾಗದಲ್ಲಿ, ಪಾಕ ಜಲಸಂಧಿಯ ಭಾಗದಲ್ಲಿ ಬರ್ತಕ್ಕಂಥ ಭಾರತ ಮತ್ತು ಶ್ರೀಲಂಕಾದ ನಡುವಿನ ವಿವಾದಾತ್ಮಕ ದ್ವೀಪಗಳು. ಈ ದ್ವೀಪಗಳನ್ನ ಭಾರತ ಸರ್ಕಾರ 1974ರಲ್ಲಿ ಶ್ರೀಲಂಕಾ ದೇಶಕ್ಕೆ ಬಿಟ್ಟು ಕೊಡುತ್ತೆ. ಇದು ಮೂಲತಃವಾಗಿ ತಮಿಳುನಾಡು ರಾಜ್ಯಕ್ಕೆ ಸೇರುವ ದ್ವೀಪಗಳು. ಇತ್ತೀಚೆಗೆ ಕೇಂದ್ರ ಗೃಹ ಇಲಾಖೆ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದೆ, ಕಚ್ಚತ್ತೀವು ದ್ವೀಪಗಳನ್ನ ಶ್ರೀಲಂಕಾ ದೇಶಕ್ಕೆ ಬಿಟ್ಟು ಕೊಡುವುದಿಲ್ಲ ಅಂತಂದು. ಹಾಗಾಗಿ ಪ್ರಸ್ತುತವಾಗಿ ಕಚ್ಚತ್ತೀವು ದ್ವೀಪಗಳು ಭಾರತ ಮತ್ತು ಶ್ರೀಲಂಕಾದ ನಡುವಿನ ವಿವಾದಾತ್ಮಕ ದ್ವೀಪಗಳಾಗಿವೆ. ಕೊಟ್ಟಿರ್ತಕ್ಕಂಥ ದ್ವೀಪಗಳನ್ನ ವಾಪಸ್ ತಗೊಳ್ತಾ ಇದ್ದೇವೆ, ಕಚ್ಚತ್ತೀವು ದ್ವೀಪಗಳನ್ನ. ಹಾಗಾಗಿ ಕಚ್ಚತ್ತೀವು ದ್ವೀಪಗಳಿಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ವಿವಾದ ಇದೆ. ಕರಿವು ಎಲ್ಲಿ ಬರ್ತಾವೆ ಕೇಳ್ತಾನ ಪರೀಕ್ಷೆಗಳಲ್ಲಿ. ಇದು ಭಾರತ ಮತ್ತು ಶ್ರೀಲಂಕಾದ ನಡುವೆ ಹಂಚಿಕೆಯಾಗಿರ್ತಕ್ಕಂಥ ದ್ವೀಪಗಳು. ಇದಾದ ನಂತರದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯದಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಈ ನ್ಯೂಮೋರ್ ದ್ವೀಪಗಳು, ಪಶ್ಚಿಮ ಬಂಗಾಳದ ಟೆರಿಟರಿಯ ಭಾಗದಲ್ಲಿ, ಈ ಭಾಗದಲ್ಲಿ ಈ ನ್ಯೂಮೋರ್ ಎನ್ನುವಂತಹ ದ್ವೀಪಗಳು ಹಂಚಿಕೆಯಾಗಿದ್ದವ. ನ್ಯೂಮೋರ್ ದ್ವೀಪಗಳು, ಈ ನ್ಯೂಮೋರ್ ದ್ವೀಪಗಳನ್ನ ಬಾಂಗ್ಲಾದೇಶ ಹೇಳ್ತಾ ಇದೆ ನಮ್ಮ ಟೆರಿಟರಿಗೆ ಒಳಪಟ್ಟ ದ್ವೀಪಗಳು ಅಂತ. ನ್ಯೂಮೋರ್ ದ್ವೀಪಗಳನ್ನ ಭಾರತ ಹೇಳ್ತಾ ಇದೆ ಈ ನ್ಯೂಮೋರ್ ದ್ವೀಪಗಳು ಭಾರತದ ಟೆರಿಟರಿ, ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸೇರುವ ಒಂದು ಭಾಗ ಅಂತಂದು. ಈ ನ್ಯೂಮೋರ್ ದ್ವೀಪಗಳು ಸದ್ಯಕ್ಕೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಅಂತಾರಾಷ್ಟ್ರೀಯ ಜಲಗಡಿಯಾಗಿ ಹಂಚಿಕೆಯಾಗಿದ್ದಾವ. ಆದ್ರೆ ಈ ದ್ವೀಪಗಳು ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇರುವಂತಹ ವಿವಾದಾತ್ಮಕವಾದ ದ್ವೀಪಗಳಾಗಿದ್ದಾವೆ. ಅದರ ಬಾರ್ಡರ್ ಅಲ್ಲಿ, ಜಲಗಡಿಯ ಭಾಗದಲ್ಲಿ ಭಾರತದೊಂದಿಗೆ ಜಲಗಡಿಯನ್ನ ಹಂಚಿಕೊಳ್ತಕ್ಕಂಥ ಕೆಲವು ದೇಶಗಳೊಂದಿಗೆ ಜಲಗಡಿಗೆ ಸಂಬಂಧಪಟ್ಟಂತೆ ಭಾರತ ಸ್ವಲ್ಪ ಬೇರೆ ಬೇರೆ ಅಂಶಗಳಿಗೆ ಸಂಬಂಧಪಟ್ಟಂತೆ ಲೈಟರ್ ಡಿಸ್ಪ್ಯೂಟ್ ಅನ್ನು ಇಟ್ಕೊಂಡಿದೆ. ಅದರಾಗ ನ್ಯೂಮೋರ್ ದ್ವೀಪಗಳಿಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯದಲ್ಲಿ ವಿವಾದ ಇದೆ. ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯದಲ್ಲಿ ನ್ಯೂಮೋರ್ ದ್ವೀಪಗಳಿಗೆ ಸಂಬಂಧಪಟ್ಟಂತೆ ವಿವಾದ ಇದ್ರ, ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ, ಯಾರ ಮಧ್ಯದಲ್ಲಿ? ಭಾರತ ಮತ್ತು ಶ್ರೀಲಂಕಾದ ನಡುವೆ ಕಚ್ಚತ್ತೀವು ದ್ವೀಪಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವಾದ ಇದೆ. ಇದನ್ನು ಬಿಟ್ರ ಈ ಲಕ್ಷದ್ವೀಪಗಳ ಭಾಗದಲ್ಲಿ ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಜಲಗಡಿಯನ್ನ ನಮ್ಮ ಮಾಲ್ಡೀವ್ಸ್ ದೇಶ ಶೇರ್ ಮಾಡ್ಕೊಳ್ತಾ ಇದೆ. ಈ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪಗಳ ಮಧ್ಯದಲ್ಲಿ 8 ಡಿಗ್ರಿ ಚಾನಲ್ ಅಂತಾರಾಷ್ಟ್ರೀಯ ಜಲಗಡಿಯಾಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಿ. ಈ ಲಕ್ಷದ್ವೀಪಗಳ ಗುಂಪಲ್ಲಿ ಅತಿ ದಕ್ಷಿಣ ತುದಿಯಲ್ಲಿ ಬರ್ತಕ್ಕಂಥ ದ್ವೀಪ ಎಂದರೆ ನಮ್ಮ ಮಿನಿಕಾಯ್ ದ್ವೀಪ. ಲಕ್ಷದ್ವೀಪಗಳ ಗುಂಪಲ್ಲೇ ಅತಿ ದಕ್ಷಿಣ ತುದಿಯಲ್ಲಿ ಬರ್ತಕ್ಕಂಥ ದ್ವೀಪ ಮಿನಿಕಾಯ್.
ಮಿನಿಕಾಯ್ ದ್ವೀಪ ಲಕ್ಷದ್ವೀಪಗಳ ಗುಂಪಲ್ಲೇ ಅತಿ ದಕ್ಷಿಣ ತುದಿಯಲ್ಲಿ ಬರ್ತಕ್ಕಂಥ ದ್ವೀಪ ಮಿನಿಕಾಯ್. ಈ ಮಿನಿಕಾಯ್ ದ್ವೀಪದ ಕೆಳಗಡೆ ಹಂಚಿಕೆ ಆಗಿರ್ತಕ್ಕಂಥ ದೇಶವೇ ಮಾಲ್ಡೀವ್ಸ್. ಮಾಲ್ಡೀವ್ಸ್ ನ ವಾದ ಏನಂದ್ರೆ ಮಿನಿಕಾಯ್ ಇದು ಮಾಲ್ಡೀವ್ಸ್ ನ ಟೆರಿಟೊರಿಗೆ ಸಂಬಂಧಪಟ್ಟ ದ್ವೀಪ ಅಂತ ಹೇಳ್ತಾ ಇದೆ ಮಾಲ್ಡೀವ್ಸ್. ಭಾರತ ಹೇಳ್ತಾ ಇದೆ ಮಿನಿಕಾಯ್ ಇಂಟರ್ನ್ಯಾಷನಲ್ ವಾಟರ್ ಬಾರ್ಡರ್ ಆದ 8 ಡಿಗ್ರಿ ಚಾನಲ್ ಮೇಲ್ಗಡೆ ಇದೆ, ಇದು ನಮ್ಮ ಕರಾವಳಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದ್ವೀಪ, ನಮಗೆ ಸಂಬಂಧಪಟ್ಟ ದ್ವೀಪ ಎಂದು ಭಾರತ ಹೇಳ್ತಾ ಇದೆ. ಹಾಗಾಗಿ ಈ ಮಿನಿಕಾಯ್ ದ್ವೀಪಕ್ಕೆ ಸಂಬಂಧಪಟ್ಟಂತೆ, ಯಾವ ದ್ವೀಪಕ್ಕೆ ಸಂಬಂಧಪಟ್ಟಂತೆ? ಮಿನಿಕಾಯ್ ದ್ವೀಪಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಮಾಲ್ಡೀವ್ಸ್ ಮಧ್ಯೆ ವಿವಾದ ಇದೆ. ಹಾಗಾದ್ರೆ ಭಾರತ ಮತ್ತು ಮಾಲ್ಡೀವ್ಸ್ ಮಧ್ಯೆ ವಿವಾದಾತ್ಮಕವಾಗಿರ್ತಕ್ಕಂಥ ದ್ವೀಪ ಮಿನಿಕಾಯ್. ನೀಟ್ ಅಬ್ಸರ್ವ್ ಮಾಡ್ರಿ. ಈ 4 ಅಂಶಗಳು ಈ ಕರಾವಳಿಗೆ ಸಂಬಂಧಪಟ್ಟಂತೆ, ಜಲಗಡಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನ್ಯೂಸ್ ಅಲ್ಲಿ ಇದಾವ. ತಿಳಿತಾ ಇದ್ದೀರಾ? ಕಚ್ ಜಲಗಡಿ ಭಾರತ ಪಾಕಿಸ್ತಾನದ ನಡುವಿನ ವಿವಾದಾತ್ಮಕವಾಗಿರ್ತಕ್ಕಂಥ ಜಲಗಡಿ. ಅದೇ ರೀತಿ ಮಿನಿಕಾಯ್ ಭಾರತ ಮತ್ತು ಮಾಲ್ಡೀವ್ಸ್ ಮಧ್ಯೆ ಇರ್ತಕ್ಕಂಥ ವಿವಾದಾತ್ಮಕವಾಗಿರ್ತಕ್ಕಂಥ ದ್ವೀಪ. ಹಾಗೇನೆ ಈ ಕಚ್ಚತ್ತೇವು ದ್ವೀಪಗಳು ಭಾರತ ಮತ್ತು ಶ್ರೀಲಂಕಾದ ನಡುವಿನ ಅತ್ಯಂತ ವಿವಾದಾತ್ಮಕವಾಗಿರ್ತಕ್ಕಂಥ ದ್ವೀಪಗಳಾಗಿದ್ದಾವ. ಹಾಗೇನೆ ನ್ಯೂಮೋರ್ ಐಲ್ಯಾಂಡ್ಸ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ವಿವಾದಾತ್ಮಕವಾಗಿರ್ತಕ್ಕಂಥ ದ್ವೀಪಗಳು. ಈ ರೀತಿ ಸುದ್ದಿಯಲ್ಲಿರ್ತಕ್ಕಂಥ ಅಂಶಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ತಾನೆ. ಹಾಗಾಗಿ ಆ ಸುದ್ದಿಯಲ್ಲಿರ್ತಕ್ಕಂಥ ದ್ವೀಪಗಳು, ಭಾಗ, ಭೂಪ್ರದೇಶ, ವಲಯ, ಸ್ಥಳಗಳು, ಬೆಟ್ಟ, ಗುಡ್ಡ, ನದಿ ಇಂಥವುಗಳನ್ನ ಕ್ವಶನ್ಸ್ ಫ್ರೇಮ್ ಮಾಡ್ತಿರ್ತಾನೆ. ಹಾಗಾಗಿ ಆ ನ್ಯೂಸ್ ಇರ್ತಕ್ಕಂಥ ಏರಿಯಾಗಳೇನು, ಯಾವ ಟೆರಿಟರಿಗಳಿಗೆ ಸಂಬಂಧಪಟ್ಟಂತೆ ಏನೇನಿದೆ ಇದೆಲ್ಲವನ್ನ ಪ್ರಶ್ನೆಗಳನ್ನು ಕೇಳ್ತಾನೆ. ಹಾಗಾಗಿ ಸ್ವಲ್ಪ ನೀಟಾಗಿ ಇವುಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಜೋಡಿಸಬೇಕು. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ.